ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ವಾರ ಆತನ ಸನ್ನಿಧಿಯಲ್ಲಿ ಈ ರೀತಿಯಾಗಿ ನಾವು ಕೂಡಿ ಬರೋದಕ್ಕೆ ದೇವರು ಕೊಟ್ಟಂತಹ ಹೊಸ ಕೃಪೆಗಾಗಿ ಆತನನ್ನು ವಂದಿಸೋಣ. ಆರಾಧನೆ ಪ್ರಾರ್ಥನೆಗಳ ಮೂಲಕ ದೇವರ ನಾಮವನ್ನು ಮಹಿಮೆಪಡಿಸಿದ್ದಾರೆ. ಈಗ ಒಂದು ಮುಖ್ಯವಾದ ಒಂದು ಸಮಯಕ್ಕೆ ನಾವು ಬಂದಿದ್ದೇವೆ, ದೇವರ ಒಂದು ವಾಕ್ಯವನ್ನು ಕೇಳುವಂಥ ಸಮಯ. ಸೊ ಆತನ ಉದ್ದೇಶ ಏನು, ದೇವರು ನಮಗೆ ಈ ವಾರ ಏನನ್ನು ತಿಳಿಸ್ಬೇಕಂತಿದ್ದಾರೆ ಅನ್ನೋದನ್ನು ಆತನ ವಾಕ್ಯದ ಕಡೆಗೆ ಗಮನ ಕೊಟ್ಟು ತಿಳ್ಕೊಳ್ಳೋಣ. ಇವತ್ತಿನ ಅಂಶ ಒಡಂಬಡಿಕೆಯ ಮುಖ್ಯತ್ವ ಅಂತ ಹೇಳಿ ವಿಷಯ 6:1-13. ಮುಖ್ಯವಾಗಿ ನಾವು ನೋಡುವಂಥದ್ದು ಈ ಉಳಿದವರ ಚಳುವಳಿ, ಚಿಕ್ಕ ಮಕ್ಕಳ ಒಂದು ಸೇವೆ ಎಷ್ಟು ಪ್ರಾಮುಖ್ಯ, ಮತ್ತು ಈ ಸತ್ಯ ಸುವಾರ್ತೆಯಲ್ಲಿ ಯಾಕೆ ಈ ಮಕ್ಕಳ ಸೇವೆಯನ್ನು ನಾವು ಅಷ್ಟೊಂದು ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀವಿ ಅಂದರೆ ಯೆಶಾಯ 6:13 ವಚನದ ಆಧಾರದಲ್ಲಿ. ಆ ವಚನ ಹೇಳುವಂಥದ್ದು ಏನಂದರೆ, ಆಗ ದೇಶದಲ್ಲಿ 10ನೇ ಒಂದು ಭಾಗ ಉಳಿದಿದ್ದರೂ ಅದು ಕೂಡ ನಾಶವಾಗುವುದು. ಎಲ್ಲ ಅಲ್ಲೋನ್ ಮರಗಳನ್ನು ಕಡಿದ ಮೇಲೆ ಅವುಗಳ ಬುಡವು ನಿಲ್ಲುವ ಹಾಗೆ ದೇವ ಕುಲವು ಮೋಟು ಬುಡವಾಗಿ ನಿಲ್ಲುವುದು ಅಂತ. ಆಮೇಲೆ ಯಾವ ಕುಲ? ದೇವಕುಲ. ದೇವರ ಮಕ್ಕಳು ಒಂದು ಮೋಟು ಬುಡವಾಗಿ ನಿಲ್ತಾರೆ. ದೇವರ ಮಕ್ಕಳನ್ನ ಯಾರು ಯಾವತ್ತೂ ಶಾಶ್ವತವಾಗಿ ನಾಶ ಮಾಡೋದಕ್ಕೆ ಆಗೋದೇ ಇಲ್ಲ. ಆ ಪರಿಶುದ್ಧ ಬೀಜ ಅನ್ನುವಂಥದ್ದು ಅದು ಉಳಿದಿರುತ್ತೆ, ಅದನ್ನೇ ಉಳಿದವರು ಅಂತ ಹೇಳೋದು. ಆದಿಕಾಲದಿಂದ ನಾವು ಪ್ರಕಟಣೆ ತನಕ ನೋಡಿದ್ರೆ ದೇವರನ್ನ ನಂಬಿರುವಂತಹ ಮಕ್ಕಳು ಒಬ್ಬರೆಲ್ಲ ಒಬ್ಬರು ಉಳ್ಕೊಂಡು ದೇವರ ನಾಮ ಮಹಿಮೆಗೋಸ್ಕರ ಬದುಕಿದ್ದಾರೆ, ಲೋಕ ಸುವಾರ್ತೀಕರಣವನ್ನ ಮಾಡ್ತಾ ಬಂದಿದ್ದಾರೆ. ಆಮೇಲೆ ಪ್ರತಿಯೊಂದು ಯುಗದಲ್ಲೂ ಇದೇನು ಇವತ್ತು ನಿನ್ನೆದಲ್ಲ. ಇವತ್ತು ಒಂದು ವೇಳೆ ನಮ್ಮ ದೇಶದಲ್ಲಿ ಕ್ರೈಸ್ತರನ್ನೆಲ್ಲ ನಾವು ಹೊಡಿಬೇಕು, ಬಡಿಬೇಕು, ನಮ್ಮ ದೇಶದಿಂದ ಅವ್ರನ್ನ ತೊಲಗಿಸ್ಬೇಕು, ಮತ್ತೆ ಅವರನ್ನ ನಮ್ಮ ಧರ್ಮಕ್ಕೆ ವಾಪಸ್ ಕರ್ಕೋಬೇಕು, ಸಭೆಗಳು ಇಲ್ಲದೆ ಮಾಡಬೇಕು, ಅವ್ರು ಏನು ಅಂದ್ಕೊಂಡ್ರು ಕೂಡ ಅದು ಸಾಧ್ಯ ಇಲ್ಲ. ಅದೆಲ್ಲ ಮನುಷ್ಯರ ಬಲ. ಅವರು ಮನುಷ್ಯರ ಬಲದಿಂದ, ಮನುಷ್ಯರ ಜ್ಞಾನದಿಂದ ಪ್ರಯತ್ನ ಮಾಡ್ತಾ ಬಂದಿದ್ದಾರೆ. ಇವತ್ತೇ ಅಲ್ಲ, ಆದಿಕಾಂಡದಿಂದಲೂ ಕೂಡ. ಹೇಬೆಲನು ರಕ್ತದ ಒಡಂಬಡಿಕೆಯನ್ನು ಕೊಟ್ಟಾಗ ಹೇಬೆಲನ್ನ ಸಾಯಿಸ್ಬಿಟ್ರೆ ದೇವರನ್ನ ಆರಾಧನೆ ಮಾಡೋರೇ ಇರಲ್ಲ ಅಂತ ಹೇಳ್ಬಿಟ್ಟು ಕಾಯಿನಲ್ಲಿ ಸೈತಾನನ್ನು ಕಾರ್ಯ ಮಾಡಿ ಸ್ವಂತ ತಮ್ಮ ಅಂತಲೂ ಕೂಡ ನೋಡದೆ ಅವನನ್ನ ಸಾಯಿಸ್ತಾನೆ. ಕಾಣಿಕೆ ಅಂಗೀಕರಿಸಿದ ದೇವರು. ಹೇಬೆಲ ಏನ್ ಮಾಡ್ದ? ಹೇಬೆಲ ಏನಾದ್ರು ಕಾಯಿನ ವಿರುದ್ಧವಾಗಿ ಏನಾದ್ರು ಮಾಡ್ದ? ಇಲ್ಲ. ದೇವರು ಮೆಚ್ಕೊಂಡಿದ್ದ ಅವನ ಕಾಣಿಕೆನ. ದೇವರು ಅವನ ಕಾಣಿಕೆ ಮೆಚ್ಕೊಂಡಿದ್ದಾಗ ಅವನ್ನ ಸಾಯಿಸ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಆ ಸೈತಾನನ ಅವನ ಹೃದಯದಲ್ಲಿ ಕಾರ್ಯ ಮಾಡಿದ. ಅದರ ಉದ್ದೇಶ ಏನು ಅಂದ್ರೆ ದೇವರ ಒಡಂಬಡಿಕೆ ಇಟ್ಕೊಂಡವರು ಇರಬಾರದು ಅಂತ ಸೈತಾನನ ಆಸೆ ಇದೆ. ಅದಕ್ಕೆ ಆಮೇಲೆ ದೇವರು ವಾಗ್ದಾನದ ಮಗನಾಗಿ ಸೇತನನ್ನು ಕೊಡ್ತಾನೆ. ಸೇತ ಹುಟ್ಟಿದ ಮೇಲೆ ಮತ್ತೆ ದೇವರು ಯೆಹೋವನ ಹೆಸರು ಹೇಳ್ಕೊಂಡು ಆರಾಧನೆ ಮಾಡ್ತಾನೆ. ಆಮೇಲೆ ಹಂತವಾಗಿ ನೋಹನ ಕಾಲದಲ್ಲಿ ನಾವು ನೋಡ್ತೇವೆ, ಜನರೆಲ್ಲರೂ ಕೂಡ ದೇವರನ್ನು ಮರೆತು ಬಿಟ್ಟಿರ್ತಾರೆ, ದೇವರು ಕೊಟ್ಟ ಒಡಂಬಡಿಕೆಯನ್ನು ಮರೆತು ಬಿಟ್ಟಿರ್ತಾರೆ. ಅವರಷ್ಟಕ್ಕೆ ಅವ್ರು ಬದುಕಿರ್ತಾರೆ. ಆದರೆ ಒಬ್ಬ ವ್ಯಕ್ತಿ ನೋಹ, ಅವನ ಕುಟುಂಬ ಉಳ್ಕೊಂಡಿರುತ್ತೆ, ದೇವರನ್ನ ಆರಾಧನೆ ಮಾಡ್ತಿರ್ತಾರೆ. ಅಲ್ಲೂಯ ಯಾರು ಯಾವತ್ತೂ ಸಂಪೂರ್ಣವಾಗಿ ದೇವರ ಮಕ್ಕಳನ್ನ, ದೇವರ ಸಭೆಯನ್ನ ಹಾಳು ಮಾಡೋದಕ್ಕೆ ಆಗೋದಿಲ್ಲ. ಇಡೀ ಪ್ರಪಂಚ ಒಂದಾಗಿ ಬಂದರೂ ಸಭೆನ ಹಾಳು ಮಾಡೋಕ್ಕಾಗಲ್ಲ. ಆಮೇಲೆ ಯೇಸುವನ್ನು ಹೇಳಿದರೆ, ನಾನು ಮತ್ತೆ ಬರ್ತೀನಿ, ಸಭೆನ ಕರ್ಕೊಂಡು ಹೋಗ್ತೀನಿ. ಸಭೆನೇ ಇಲ್ಲ ಅಂದ್ರೆ ಯೇಸು ಮತ್ತೆ ಬರ್ತಾರೆ. ಅರ್ಥ ಆಗ್ತಿದೆಯಾ? ಪ್ರಪಂಚ ನಾಶವಾಗ್ಬೋದು, ಸಭೆ ನಾಶವಾಗಕ್ಕೆ ಸಾಧ್ಯ ಇಲ್ಲ. ದೇಶಗಳು ನಾಶವಾಗ್ಬೋದು, ಸಭೆ ನಾಶವಾಗೋದಿಲ್ಲ. ಅಲ್ಲಲ್ಲೂಯ. ಯಾಕಂದ್ರೆ ಈ ಸಭೆ ದೇವರು ಕ್ರಿಸ್ತನಿಂದಲೇ ಕಟ್ಟಲ್ಪಟ್ಟಿರುವಂಥದ್ದು. ಆಮೇಲೆ ಪಾತಾಳದ ಶಕ್ತಿ, ಸೈತಾನನ ಶಕ್ತಿ, ಮನುಷ್ಯರ ಶಕ್ತಿ ಯಾವುದು ಕೂಡ ಸಭೆನ ಸೋಲಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಯೇಸು ಕ್ರಿಸ್ತನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟಿರುವಂಥದ್ದು. ಆಮೇಲೆ ಯಾವಾಗ ನಾಶವಾಗ್ತದೆ, ಸಭೆ ಯಾವಾಗ ಬೀಳುತ್ತೆ, ಒಬ್ಬ ವಿಶ್ವಾಸಿ ಯಾವಾಗ ಬೀಳ್ತಾನೆ,
ಒಬ್ಬ ವಿಶ್ವಾಸಿಯ ಕುಟುಂಬ ಯಾವಾಗ ಬೀಳುತ್ತೆ, ಯಾವಾಗ ಅದು ಹಾಳಾಗುತ್ತೆ ಅಂದ್ರೆ ದೇವರ ಒಡಂಬಡಿಕೆಯನ್ನು ಅರ್ಥ ಮಾಡ್ಕೊಳ್ದೇ ಇದ್ದಾಗ, ದೇವರ ಸುವಾರ್ತೆಯನ್ನು ಹಿಡ್ಕೊಳ್ದೇ ಇದ್ದಾಗ ಅಂತ ಸಭೆ, ಅಂತ ಕುಟುಂಬ, ಅಂತ ವ್ಯಕ್ತಿ ಖಂಡಿತ ಬಿದ್ದೇ ಬೀಳ್ತಾನೆ. ನಿಂತ್ಕೊಳ್ಳೋದಕ್ಕೆ ಬಲನೇ ಇರೋಲ್ಲ. ದೇವರೇ ಹೇಳ್ತಾನಲ್ವಾ ಮತ್ತೆ ಸುವಾರ್ತೆಯಲ್ಲಿ 7ನೇ ಅಧ್ಯಾಯ ಕೊನೆಯ ವಚನಗಳನ್ನು ನಾವು ನೋಡುವಾಗ 24ರಿಂದ ನೋಡುವಾಗ ದೇವರು ಹೇಳುವಂಥದ್ದು ಯೇಸುಸ್ವಾಮಿ ಏನಂತ ಹೇಳ್ತಾರೆ, ಜ್ಞಾನಿ ಮತ್ತು ಅಜ್ಞಾನಿ ಬಗ್ಗೆ ಮಾತಾಡ್ತಾನೆ. ಜ್ಞಾನಿ ಯಾರು ಗೊತ್ತಾ? ಅವನ ಮನೆಯನ್ನ ಬಂಡೆ ಮೇಲೆ ಕಟ್ಕೊಳ್ತಾನೆ ಅಂತ. ಅದೇ ಅಜ್ಞಾನಿ ಅವನ ಮನೆಯನ್ನ ಯಾವ್ದ ಮೇಲೆ ಕಟ್ತಾನೆ? ಉಸುಬಿನ ಮೇಲೆ ಕಟ್ತಾನೆ. ಆ ಬಂಡೆ ಅಂದ್ರೆ ಕ್ರಿಸ್ತನು, ಆ ಬಂಡೆ ಅಂದ್ರೆ ಸುವಾರ್ತೆ. ಈ ನನ್ನ ಮಾತುಗಳನ್ನು ಕೇಳಿ ಅಂತ ಹೇಳಿ ಅವುಗಳಂತೆ ನಡೆದುಕೊಳ್ಳುವವನು ಜ್ಞಾನಿಯಾಗಿದ್ದಾನೆ, ಬಂಡೆ ಮೇಲೆ ಮನೆಯನ್ನ ಸಭೆನ ಕಟ್ಕೊಳ್ತಾನೆ ಅಂತ ಯೇಸುಸ್ವಾಮಿ ಹೇಳೋದು. ಅಂತ ಸಭೆ ಎಂಥ ಬಿರುಗಾಳಿ ಬಂದ್ರು, ಬಿರುಗಾಳಿ, ಮಳೆ, ವಿರೋಧಗಳು, ಹಿಂಸೆಗಳು, ಇವೆಲ್ಲ ಲೋಕಕ್ಕೆ ಸಂಬಂಧಪಟ್ಟವಾದಗಳು. ಅವೆಷ್ಟೇ ಬಂದರೂ ಕೂಡ ಆ ಮನೆ ಬೀಳಲ್ಲ, ಆ ವ್ಯಕ್ತಿ ಬೀಳಲ್ಲ, ಆ ಕುಟುಂಬ ಬೀಳಲ್ಲ. ಯಾಕಂದ್ರೆ ಕ್ರಿಸ್ತನ ವಾಕ್ಯವೆಂಬ ಬಂಡೆ ಮೇಲೆ ಕಟ್ಟಲ್ಪಟ್ಟಿರುತ್ತೆ. ಆಮೇಲೆ ಅದೇ ಅವರ ಇಷ್ಟದಂತೆ, ಅವರವರ ಆಲೋಚನೆಯಂತೆ ಒಡಂಬಡಿಕೆಯನ್ನ ಬಿಟ್ಟು, ದೇವರ ಸುವಾರ್ತೆಯನ್ನ ಬಿಟ್ಟು ಅವ್ರೇನಾದ್ರೂ ಅವರ ಜೀವಿತಗಳನ್ನ ಸಭೆಯಲ್ಲೇ ಇಟ್ಕೊಂಡು, ನಾನು ಹೇಳ್ತಿರೋದು ಅನ್ಯ ಜನರ ಬಗ್ಗೆ ಬಿಡಿ, ಸಭೆಯಲ್ಲಿರುವಂತಹ ವ್ಯಕ್ತಿನೇ ನಾನು ವಿಶ್ವಾಸಿ, ನಾನು ಸೇವಕ ಅಂದ್ಕೊಂಡು ಅವನ ಒಂದು ಜೀವಿತವನ್ನ, ಕುಟುಂಬವನ್ನ, ಸಭೆನ ಏನಾದ್ರೂ ಅವನ ಸ್ವಂತ ಆಲೋಚನೆಗಳ ಮೇಲೆ ಕಟ್ಕೊಂಡ್ರೆ, ಅವನ ಸ್ವಂತ ಉದ್ದೇಶಗಳ ಮೇಲೆ ಕಟ್ಕೊಂಡ್ರೆ ಅಂತ ಸಭೆನೇ, ಅಂತ ವ್ಯಕ್ತಿನೇ, ಅಂತ ಕುಟುಂಬನೇ ಉಸುಬಿನ ಮೇಲೆ ಕಟ್ಕೊಂಡ ಹಾಗೆ ಗಾಳಿ ಬಂದು ಬಡ್ದಾಗ, ಮಳೆ ಬಂದಾಗ ಏನಾಗುತ್ತೆ? ಅದು ಯಾವ ರೀತಿ ಬೀಳುತ್ತದೆ? ದುಡುಂಬಲ್ಲಿ ಬೀಳುತ್ತದೆ. ಯಾವ ರೀತಿ? ಒಂದೇ ಸರಿ ಬಿದ್ದೋಗುತ್ತೆ. ಅರೆ ಇವ್ರು ಚರ್ಚ್ ಹೋಗ್ತಿರಲ್ಲ, ಅರೆ ಇವ್ರು ಸೇವಕರಲ್ವಾ, ಇವ್ರು ವಿಶ್ವಾಸಿ ಅಲ್ವಾ ಅಂತ ಅನ್ಯ ಜನ ಮಾತಾಡ್ಕೊಳ್ಬೋದು. ವಿಶ್ವಾಸಿ ಸಭೆ ಬರೋದ್ರಿಂದ ಆಗಲ್ಲ. ವಿಶ್ವಾಸಿ ಬರೀ ದೀಕ್ಷಾಸ್ನಾನ ತಗೊಳ್ಳೋದ್ರಿಂದ ಆಗಲ್ಲ. ವಿಶ್ವಾಸಿ ದೇವರ ಒಡಂಬಡಿಕೆ ಇಟ್ಕೊಳ್ಳೋದ್ರಿಂದ ಆಗ್ತಾನೆ, ಸುವಾರ್ತೆನ ಇಟ್ಕೊಳ್ಳೋದ್ರಿಂದ ಆಗ್ತಾನೆ. ಅಲ್ಲಲ್ಲೂಯ್ಯ. ನೀವು ಚರ್ಚ್ಗೆ ಹೋಗ್ತಿದ್ರಲ್ಲ, ಯಾಕೆ ನಿಮ್ಗೆ ಈ ಥರ ಸಮಸ್ಯೆಗಳು? ನೀವು ಚರ್ಚ್ಗೆ ಹೋಗ್ತಿದ್ರಲ್ಲ, ಯಾಕೆ? ನೀನು ಎಷ್ಟು ಮಟ್ಟಿಗೆ ತೀರ್ಮಾನ ಮಾಡ್ಕೊಂಡಿದ್ದೀಯಾ? ಯೇಸುವೇ ಕ್ರಿಸ್ತನಂತ ಎಷ್ಟು ಮಟ್ಟಿಗೆ ತೀರ್ಮಾನ ಮಾಡ್ಕೊಂಡಿದ್ದೀಯಾ? ನಮ್ಮ ಸಭೆಯವರು ಮತ್ತೆ ಮುಂಜಾನೆ ಪ್ರಾರ್ಥನೆಯಲ್ಲಿ ಜೂಮ್ ಮೀಟಿಂಗ್ಗಳಲ್ಲಿ ಜಾಯ್ನ್ ಆಗುವಂತ ಶಿಷ್ಯರು ಪ್ರಾರ್ಥನೆ ಮಾಡುವಾಗ ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಅಂದ್ರೆ ನನಗೆ ಎಷ್ಟು ಖುಷಿ ಆಗುತ್ತಂದ್ರೆ ಒಡಂಬಡಿಕೆ ನಿಂತ್ಕೊಂಡವರು. ಆಮೇಲೆ ಎಲ್ಲೇ ಇದ್ರು ಇದನ್ನ ನಾವೊಂದು ಚಳುವಳಿಯಾಗಿ ಮಾಡ್ತಾ ಹೋದಾಗ ಸತ್ಯವನ್ನು ಅರ್ಥ ಮಾಡ್ಕೊಂಡವರು ಆ ಪ್ರಾರ್ಥನೆ ಮುಗಿಸೋವಾಗ ಗೊತ್ತಾಗುತ್ತೆ ಇವರು ಒಡಂಬಡಿಕೆ ಜನರ ಅಲ್ವಾ ಅಂತ. ಆಮೇಲೆ ದೇವರ ನಾಮಕ್ಕೆ ಮಹಿಮೆ ಉಂಟಾಗುತ್ತೆ. ಸೊ ಈಗ ನಾನು ಹೇಳುವಂತ ಒಂದು ವಿಷಯ, ದೇವರು ಆರಿಸ್ಕೊಂಡಿದ್ದು ಇಸ್ರಾಯೇಲ್ಯರನ್ನ, ಆಮೇಲೆ ಇಸ್ರಾಯೇಲ್ಯರನ್ನ ಸ್ವಂತ ಜನರಾಗಿ, ಸ್ವಂತ ಪ್ರಜೆಗಳಾಗಿ ಆರಿಸ್ಕೊಂಡ್ರು. ಆದ್ರೆ ಈ ಪರಿಚಯದಲ್ಲಿ ನಾವು ನೋಡುವಾಗ ಕಷ್ಟಗಳ ಕುರಿತಾಗಿ ನೋಡ್ತೇವೆ. ಯಾರ ಜೀವನದಲ್ಲಿ ಕಷ್ಟ ಬಂತು ಅಂದ್ರೆ ಇಸ್ರಾಯೇಲರ ಜೀವನದಲ್ಲಿ. ಹೇಗೆ ಅಂತ ಹೇಳಿದ್ರೆ ಇಸ್ರಾಯೇಲ್ಯರು ಗುಲಾಮರಾದರು. ಇಸ್ರಾಯೇಲ್ಯರು ಗುಲಾಮರಾದರು ಅಂತ ನಾವು ನೋಡ್ತೀವಿ. ಎರಡನೇದಾಗಿ ಇಸ್ರಾಯೇಲ್ಯರು ಸೆರೆಯಾಳುಗಳಾದರು ಎಂಬುದಾಗಿ ನಾವು ನೋಡ್ತೇವೆ. ಮೂರನೇದಾಗಿ ಈ ಇಸ್ರಾಯೇಲ್ಯರು ಹೊಸ ಶಾಹಿಗಳಾದರೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ ಇದೇ ಇಸ್ರಾಯೇಲ್ಯರು ಅಲೆದಾಡುವ ಜನರಾದರು ಎಂಬುದಾಗಿ ನಾವು ನೋಡ್ತೇವೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇಸ್ರಾಯೇಲರು ಗುಲಾಮರಾಗಿದ್ದು ಯಾವ ದೇಶಕ್ಕೆ? ಐಗುಪ್ತ ದೇಶಕ್ಕೆ. ಅವರು ಸೆರೆಯಾಳುಗಳಾಗಿದ್ದು ಯಾವ ದೇಶಕ್ಕೆ? ಬಾಬೆಲ್ ದೇಶಕ್ಕೆ. ಅವರು ವಸಾಹತುಶಾಹಿಯಾಗಿದ್ದು ಯಾವ ದೇಶಕ್ಕೆ? ರೋಮಾಪುರಕ್ಕೆ. ಅಲೆದಾಡುವ ಒಂದು ಇದಾಗಿದ್ದು ಇಡೀ ಲೋಕದಲ್ಲಿ, ಇಡೀ ಪ್ರಪಂಚದಲ್ಲೆಲ್ಲ ಅವರು ಅಲೆದಾಡುವ ಜನರಾಗಿ ಮಾರ್ಪಟ್ಟರು. ಯಾರ ಬಗ್ಗೆ ನಾನು ಮಾತಾಡ್ತಿರೋದು? ಇಸ್ರಾಯೇಲ್ ಬಗ್ಗೆ. ಯಾರು ಆ ಇಸ್ರಾಯೇಲ್ಯರು? ದೇವರ ಮಕ್ಕಳು, ದೇವರ ಆರಿಸಿಕೊಂಡವರು.
ಇಲ್ಲಿ ಕೂತಿರುವಂತ ನೀನು ದೇವರು ಆರಿಸ್ಕೊಂಡಂತ ವ್ಯಕ್ತಿ. ಹಲ್ಲೆಲೂಯಾ. ನಿನ್ನನ್ನು ಆರಿಸ್ಕೊಂಡಿರೋದು ದೇವರು, ನಿನ್ನನ್ನು ಕರೆದಿರೋದು ದೇವರು. ನಿನಗಿಂತ ನನಗಿಂತ ಎಷ್ಟೋ ಬುದ್ಧಿವಂತರು, ಎಷ್ಟೋ ಒಳ್ಳೆಯವರು, ಎಷ್ಟೋ ದೊಡ್ಡವರು, ಶ್ರೀಮಂತರು, ಜ್ಞಾನಿಗಳು ಈ ಲೋಕದಲ್ಲಿ ಇದ್ರು ನಿನ್ನನ್ನ ಕರ್ಕೊಂಡಿದ್ದಾರೆ. ನೀನಲ್ಲ ದೇವರನ್ನ ಆರಿಸ್ಕೊಂಡಿರೋದು, ದೇವರು ನಿನ್ನನ್ನು ಆರಿಸ್ಕೊಂಡಿರೋದು. ನೀನಲ್ಲ ದೇವರನ್ನ ಬೇಕು ಅಂತ ದೇವರನ್ನ ಹುಡ್ಕೊಂಡು ಬಂದಿದ್ದು, ದೇವರು ನಿನ್ನನ್ನು ಹುಡುಕ್ ಬಂದಿದ್ದು. ಹಲ್ಲೆಲೂಯಾ. ಎಲ್ಲೋ ಬಿದ್ದಂತ ಇಸ್ರಾಯೇಲರನ್ನ ಯಾರು ಇಸ್ರಾಯೇಲ್ ಹೇಗೆ ಬಂದ್ರು ಅಂತ ನಾವು ನೋಡಿದ್ರೆ, ಎಲ್ಲೋ ಅಬ್ರಹಾಮನು ವಿಗ್ರಹಗಳನ್ನು ಮಾಡ್ಕೊಂಡಿದ್ದ. 12ನೇ ಕಳೆದ ವಾರ ನಮ್ಮ ರೆಮಿನೆಂಟ್ಸ್ ಆ ವಾಕ್ಯವನ್ನ ಕಂಠಪಾಠ ಮಾಡಿ ಹೇಳಿದ್ರು. ತುಂಬಾ ಮುಖ್ಯವಾದ ವಚನಗಳ ಮಾತ್ರ ನಾನು ಸಭೆಯಲ್ಲಿ ಹೇಳ್ತಾ ಇರ್ತೀನಿ ಕಂಠಪಾಠ ಮಾಡಕ್ಕೆ. ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಕೂಡ ನೀವು ಕಂಠಪಾಠ ಮಾಡಬಹುದು. ಇದೊಂದು ಅವಕಾಶ, ಆ ವಚನಗಳು ನೀವು ಕೂಡ ಕಂಠಪಾಠ ಮಾಡೋದಕ್ಕೆ. ಪ್ರಾರ್ಥನೆ ಮಾಡುವಾಗ ಆ ವಚನಗಳು ಹಾಗೆ ಹೇಳ್ತಾ ಪ್ರಾರ್ಥನೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನೀವು ದೇವ್ರ ವಾಕ್ಯ ಅಂತ ಹೇಳಿದಾಗ ಹಾಗೆ ನೋಡದೆ ಆ ವಾಕ್ಯ ಹೇಳೋದಕ್ಕೆಲ್ಲ ಅನುಕೂಲ ಆಗುತ್ತೆ. ಹಾಗಾಗಿ ವಚನಗಳು ಬರೀ ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಕೂಡ ನೀವು ಕಲಿಯೋದು ತುಂಬಾ ಮುಖ್ಯವಾಗಿದೆ. ಅಲ್ಲಿ ದೇವರು ಹೇಳುವಂಥದ್ದು, ಅಬ್ರಹಾಮನ ಏನಂತ ಹೇಳ್ತಾನೆ, ನೀನು ನಿನ್ನ ಸ್ವದೇಶವನ್ನು ಬಿಡಬೇಕು, ನಿನ್ನ ತಂದೆ ಮನೆಯ ತಂದು ಬಳಗವನ್ನು ಎಲ್ಲವನ್ನ ಬಿಟ್ಟು ನಾನು ಸ್ವದೇಶಕ್ಕೆ ಬಾ ಅಂತ. ಎಲ್ಲೋ ವಿಗ್ರಹಾರಾಧನೆ ಮಾಡ್ಕೊಂಡು ಬಿದ್ದಂತಹ ಅಬ್ರಹಾಮನನ್ನ ದೇವರು ಕರೆದಿದ್ದು. ಅಬ್ರಹಾಮನಾಗಿ ಅಬ್ರಹಾಮನ ದೇವರನ್ನ ಹುಡುಕ್ಲಿಲ್ಲ, ಅಬ್ರಹಾಮನಾಗಿ ಅಬ್ರಹಾಮನೇ ದೇವರ ಬಳಿ ಬಂದಿಲ್ಲ. ದೇವರು ಕರೆದ, ಎಲ್ಲೋ ಇದ್ದಂತ ಅಬ್ರಹಾಮನ ಕರೆದು ಅವನಿಗೆ ದೇವರು ವಾಗ್ದಾನದ ಮಗನಾಗಿ ಇಸಾಕನನ್ನ ಕೊಟ್ಟ. ಅವನ ಮೂಲಕ ಯಾಕೋಬನನ್ನ ಕೊಟ್ಟ. ಅಯ್ಯೋ, ಯಾಕೋಬ ಕೂಡ ಏನು ಉತ್ತಮನಂತ ಅಲ್ಲ, ಅವನೊಬ್ಬ ಮೋಸಗನ, ಅವನೊಬ್ಬ ವಂಚಕನಾಗಿದ್ದ. ಅಂಥವನನ್ನು ಕೂಡ ದೇವರು ಉಪಯೋಗಿಸ್ತ. ಹಲ್ಲೆಲೂಯಾ. ಅವನ ಸರಿಪಡಿಸ್ತ. ನೀನ್ ಇನ್ಮೇಲೆ ಯಾಕೋಬ ಅಲ್ಲ, ಇನ್ಮೇಲೆ ನೀನು ಇಸ್ರಾಯೇಲನಾಗಿರ್ಬೇಕು ಅಂತ. ಯಾಕೋಬನ ಹೆಸರೇ ಇಸ್ರಾಯೇಲ್ ಅಂತ. ಆ ಇಸ್ರಾಯೇಲ್ ಆಗಿದ್ದಂತ ಯಾಕೋಬನಿಗೆ 12 ಮಂದಿ ಗಂಡು ಮಕ್ಕಳು, 12 ಮಂದಿ 12 ಕುಲಗಳಾಗಿ ಮಾರ್ಪಟ್ಟು ಒಂದು ದೇಶವಾಗಿ ಮಾರ್ಪಡುತ್ತೆ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿಯ ಮೂಲಕ ದೇವರು ಒಂದು ದೇಶವನ್ನೇ ಮಾಡ್ತಾನೆ. ಆ ಒಡಂಬಡಿಕೆ ಜನರಾಗಿ ಮಾಡ್ತಾನೆ, ದೇವರ ಮಕ್ಕಳಾಗಿ ಮಾರ್ಪಡಿಸ್ತಾನೆ. ಆದ್ರೆ ದೇವರು ಎಷ್ಟು ಪ್ರೀತಿ ಮಾಡ್ತಾರೆ ಆ ಸಭೆಯನ್ನ, ಆ ಒಂದು ಇಸ್ರಾಯೇಲ್ ದೇಶವನ್ನ ಎಷ್ಟು ಪ್ರೀತಿ ಮಾಡೋದು, ಎಷ್ಟು ಏನಕ್ಕೆ ದೇವರು ಆ ಒಂದು ಇಸ್ರಾಯೇಲ್ ಅಷ್ಟು ಪ್ರೀತಿ ಮಾಡಿದ್ರು ಅಂದ್ರೆ ಆ ಒಡಂಬಡಿಕೆ ಜನರು ಅಂತ. ಈ ಸುವಾರ್ತೆನ ಹಿಡ್ಕೊಂಡು ಅವರು ಇಡೀ ಪ್ರಪಂಚಕ್ಕೆ ಯೆಹೋವನೊಬ್ಬನೇ ದೇವರು ಅಂತ ಹೇಳಿ ನನ್ನ ಸಾಕ್ಷಿಗಳಾಗಿ ಇರ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಆರಿಸ್ಕೊಂಡು, ದೇವರು ಆರಿಸ್ಕೊಂಡಂತ ಜನರು ಯಾಕೆ ಗುಲಾಮರಾದರು? ಯಾರು ಗುಲಾಮರಾಗಿದ್ರು? ದೇವರ ಮಕ್ಕಳು. ಅವ್ರು ಯಾಕೆ ಗುಲಾಮರಾಗಿದ್ದು? ಒಡಂಬಡಿಕೆಯ ಮುಖ್ಯತ್ವವನ್ನು ಕಳ್ಕೊಂಡವರು, ಆರಾಧನೆಯ ಮುಖ್ಯತ್ವ ಕಳ್ಕೊಂಡ್ರು, ವಿಗ್ರಹಾರಾಧನೆ ಮಾಡೋದು ಶುರು ಮಾಡಿದ್ರು. ಅವರ ದೇವರಾದ ಯೆಹೋವನನ್ನ ಆರಾಧನೆ ಮಾಡೋದು ಬಿಟ್ರು, ವಿಗ್ರಹಗಳಲ್ಲಿ ಬಿದ್ರು, ಪಾಪಗಳಲ್ಲಿ ಬಿದ್ರು. ಇನ್ನೊಬ್ಬರಿಗೆ ಅವ್ರು ಹೋಗಿ ಸುವಾರ್ತೆ ಹೇಳಿ ಅನ್ಯ ಜನರನ್ನು ಕೂಡ ದೇವರ ಜನರಾಗಿ ಮಾರ್ಪಡಿಸೋದು ಬಿಟ್ಬಿಟ್ಟು, ನಾವು ಯಹೂದ್ಯರು, ನಾವು ಪರಿಶುದ್ಧರು, ನೀವೆಲ್ಲ ಅನ್ಯರು, ನೀವು ಈ ಸಭೆಗೆ ಬರಬಾರ್ದು, ನೀವು ಈ ಚರ್ಚೆಗೆ ಬರಬಾರ್ದು, ನೀವು ಈ ಆಲಯ ಬರಬಾರ್ದು, ನಾವು ಸುನ್ನತಿ ಮಾಡಿಸ್ಕೊಂಡವರು, ನೀವು ಸುನ್ನತಿ ಇಲ್ದಿರೋರು ಅಂತ ಹೇಳಿ ಅವರನ್ನ ಹೀಯಾಳಿಸಿ ದೂರ ಮಾಡ್ತಾ ಇದ್ರು. ಅರೆ ದೇವ್ರು ಹೇಳಿದ್ದೇನು, ನಿನ್ನ ಮೂಲಕ ಎಲ್ಲಾ ಜನಾಂಗಗಳನ್ನ ಆಶೀರ್ವಾದ ಮಾಡ್ತೀನಿ ಅಂತ ಅಬ್ರಹಾಮನನ್ನ ಕರೆದಿದ್ದು. ಇವತ್ತು ಇವ್ರು ಮಾತ್ರ ಆಶೀರ್ವಾದ ಸಾಕು, ಬೇರೆ ಜನಾಂಗಗಳಿಗೆ ಅದು ಬೇಡ ಅಂತ ಹೇಳಿದ್ರೆ ಇದು ದೇವರ ಮುಖ್ಯತ್ವ, ದೇವರ ಒಡಂಬಡಿಕೆ ಮುಖ್ಯತ್ವ ಕಳ್ಕೊಂಡಂಗಲ್ವಾ? ಅರ್ಥ ಆಗ್ತಿದೆ ಹೇಳ್ತಿರೋದು? ಕೆಲವರು ನಿಮ್ಮ ಜ್ಞಾನಕ್ಕೆ ಮೀರಿದ್ದು ನಾನು ಹೇಳ್ತಿರೋದು. ನಾನು ಹೇಳ್ತಿರುವಂತ ವಾಕ್ಯಗಳು ತಲೆ ಮೇಲೆ ಹೋಗ್ತಿರುತ್ತೆ ಅಲ್ವಾ? ಕೆಲವರಿಗೆ ಏನೋ ಹೇಳ್ತಾರೆ ಅಂತ ಸೀರಿಯಸ್ ಆಗಿ ನೋಡ್ತಿದ್ದೀರ, ಏನು ಹೇಳ್ತಾರೆ. ಎರಡನೇದಾಗಿ ನಾವು ನೋಡ್ತಿರೋದು, ಅವರು ಸೆರೆಯಾಳುಗಳಾದರು. ಯಾರು? ದೇವರ ಮಕ್ಕಳು, ದೇವರು ಆರಿಸ್ಕೊಂಡವರು. ಬಾಬೆಲಿನಿಂದ ಬರ್ತಾರೆ ಒಂದು ಸೈನ್ಯ, ಬಂದು ದೇವಸ್ಥಾನವನ್ನು ಬೀಳಿಸ್ಬಿಡ್ತಾರೆ, ಬೆಂಕಿ ಹಚ್ಚಿಬಿಡ್ತಾರೆ, ಇರೋ ಬೆಳ್ಳಿ ಬಂಗಾರವನ್ನೆಲ್ಲ ತಗೊಂಡು ಹೋಗ್ತಾರೆ, ಅಲ್ಲಿ ಅನೇಕರನ್ನ ಸಾಯಿಸ್ತಾರೆ, ಇನ್ನೂ ಕೆಲವನ್ನೆಲ್ಲ ಕರ್ಕೊಂಡು ಸೆರೆಯಾಗಿ ಅವರ ದೇಶಕ್ಕೆ, ಬಾಬೆಲ್ ದೇಶಕ್ಕೆ ಕರ್ಕೊಂಡು ಹೋಗ್ತಾರೆ. ಯಾರನ್ನ? ದೇವರ ಮಕ್ಕಳನ್ನ. ನಾನು ಬೇರೆಯವ್ರ ಬಗ್ಗೆ ಮಾತಾಡ್ತಿಲ್ಲ, ದೇವರು ಆರಿಸ್ಕೊಂಡಂತ ಜನರ ಪರಿಸ್ಥಿತಿಯನ್ನ ನಾನು ಹೇಳ್ತಾ ಇರೋದು, ಅವ್ರು ಬಂದ ಕಷ್ಟಗಳ ಬಗ್ಗೆ ನಾನು ಹೇಳ್ತಾ ಇರೋದು. ಮೂರನೇದಾಗಿ ವಸಾಹತುಶಾಹಿ ಅಂತೀವಿ. ಏನು ಆ ವಸಾಹತುಶಾಹಿ? ಅದೇ ಸಲ ನಾನು ಬೆಳಗಿನ ಪ್ರಾರ್ಥನೆಯಲ್ಲಿ ಕೂಡ ಹೇಳಿದ್ದೀನಿ. ವಸಾಹತುಶಾಹಿ ಅಂದ್ರೆ, ಈಗ ಬ್ರಿಟಿಷ್ ಅವರು ಬಂದು ನಮ್ಮ ದೇಶದಲ್ಲಿ ಇದ್ದುಕೊಂಡು 200 ವರ್ಷಗಳು ನಮ್ಮ ದೇಶವನ್ನು ಅವರು ಏನೋ ವಸಾಹತುಶಾಹಿಯಾಗಿ
ನಮ್ಮ ದೇಶವನ್ನು ಅವರು ಪರಿಪಾಲನೆ ಮಾಡೋದು. ನಮ್ಮ ದೇಶದಲ್ಲಿ ಯಾರ ಅಧಿಕಾರ ನಡೀತಾ ಇಲ್ಲ, ಬ್ರಿಟಿಷ್ ಅವರ ಅಧಿಕಾರ ನಡೀತಾ ಇತ್ತು ಎಂಬುದಾಗಿ ನಾವು ಹಾಗೆ ಈ ಒಂದು ಇಸ್ರಾಯೇಲ್ ದೇಶದಲ್ಲಿ ಇಸ್ರಾಯೇಲೇ ಇದ್ರೂ ಕೂಡ ರೋಮಪುರದವರು, ರೋಮಪುರದ ಸೈನ್ಯದವರು, ರೋಮಪುರ ಚಕ್ರವರ್ತಿ ನೇಮಿಸಿದಂತ ಹೆರೋದನು ಇಸ್ರಾಯೇಲ್ ದೇಶದಲ್ಲಿ ಪರಿಪಾಲನೆ ಮಾಡ್ತಾ ಇದ್ದಾರೆ. ರೋಮಪುರದವರು ಸುಖ ಕಟ್ಟಬೇಕಾಗಿತ್ತು, ರೋಮಪುರದವರು ಹೇಳಿದಾಗೆ ಅವರು ನಡಿಬೇಕಾಗಿತ್ತು. ಇದನ್ನ ವಸಾಹತುಶಾಹಿ ಅಂತೀವಿ ನಾವು. ನಮ್ಮ ದೇಶದಲ್ಲಿ ಇದ್ರೂ ಕೂಡ ನಮ್ಗೆ ಸ್ವಾತಂತ್ರ್ಯ ಇರಲ್ಲ, ನಮ್ಗೆ ಇಷ್ಟ ಬಂದಾಗೆ ಬದುಕಕ್ಕಾಗಲ್ಲ, ಬೇರೆ ದೇಶದವರು ನಮ್ಮನ್ನ ಕಂಟ್ರೋಲ್ ಮಾಡಿ ನಡೆಸ್ತಾರೆ. ಆ ರೀತಿ ರೋಮಪುರ ಇಸ್ರಾಯೇಲ್ ದೇಶವನ್ನ ಆಳ್ವಿಕೆ ಮಾಡ್ತಾ ಇತ್ತು. ದೇವರ ಮಕ್ಕಳು ಇಡೀ ಪ್ರಪಂಚಕ್ಕೆ ಆಳ್ವಿಕೆ ಮಾಡ್ಬೇಕಾದ್ರು ನಾನು ನಿನ್ನ ಬಾಲವನ್ನಾಗಿ ಮಾಡಲ್ಲ, ನಿನ್ನ ತಲೆಯನ್ನಾಗಿ ಮಾಡ್ತೇನೆ ಅಂತ ದೇವರು ಹೇಳಿದ್ರು. ಆದ್ರೆ ರೋಮಪುರಕ್ಕೆ ಇವರು ಬಾಲವಾಗಿದ್ದಾರೆ. ಯಾಕೆ? ದೇವರು ಹೇಳಿದ್ರು ವಾಗ್ದಾನ ಏನು? ದೇವರೇ ನಾನು ನಿನ್ನ, ದೇವರು ಹೇಳಿದ್ರು ನನ್ನನ್ನ ಏನೋ ತಲೆಯನ್ನಾಗಿ ಮಾಡ್ತೀನಿ, ಬಾಲವನ್ನಾಗಿ ಮಾಡಲ್ಲ ಅಂತಿರಲ್ಲ, ಯಾಕೆ ನನಗೆ ಈ ಪರಿಸ್ಥಿತಿ ಅಂತ ನೀವು ಹೇಳ್ಬೋದು. ಆದ್ರೆ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ ದೇವರ ವಾಕ್ಯವನ್ನು ಹೇಳ್ತಾರೆ. ಆದ್ರೆ 28ನೇ ಅಧ್ಯಾಯದಲ್ಲಿ 1-2 ವಚನಗಳನ್ನು ಮಾತ್ರ ನಾವು ಬಿಟ್ಬಿಡ್ತೀವಿ. ಅಲ್ಲಿ ದೇವರು ಹೇಳೋದು ಗೊತ್ತಾ, ನೀನು ನನ್ನ ವಾಗ್ದಾನವನ್ನು ಹಿಡ್ಕೊಂಡು, ನನ್ನ ಒಡಂಬಡಿಕೆಯನ್ನು ಹಿಡ್ಕೊಂಡು, ಆ ಒಡಂಬಡಿಕೆ ನಡೆಯೋದಾದ್ರೆ, ನನ್ನ ಮಾತಿಗೆ ವಿಧೇಯನಾಗಿ ನಡ್ಕೊಳ್ಳೋದಾದ್ರೆ ಎಲ್ಲ ಆಶೀರ್ವಾದಗಳು ನಿನ್ನ ಜೀವನದಲ್ಲಿ ಬರುತ್ತೆ ಅಂತ. ನಾವು ಬರೀ ಆಶೀರ್ವಾದಗಳನ್ನು ಮಾತ್ರ ನೋಡ್ತೀವಿ, ಷರತ್ತನ್ನ ನೋಡಲ್ಲ, ದೇವ್ರು ಕೊಡೋ ಕಂಡೀಷನ್ ಅನ್ನ ನೋಡಲ್ಲ. ಇಸ್ರಾಯೇಲರು ಕಂಡೀಷನ್ ಮೇಲೆ, ಷರತ್ತಿನ ಮೇಲೆ ಆಶೀರ್ವಾದವನ್ನು ಹೊಂದಿಕೊಂಡಿದ್ರು. ಆದ್ರೆ ಅವ್ರಿಗೆ ದೇವರು ಬೇಡ, ಅವ್ರ ದೇವರ ಸುವಾರ್ತೆ ಬೇಕಾಗಿರ್ಲಿಲ್ಲ. ಆದ್ರೆ ಇಸ್ರಾಯೇಲ್ ದೇಶ ಬೇಕಾಗಿತ್ತು, ಹಾಲು ಜೀವ ಹರಿಯುವಂತ ದೇಶ ಬೇಕಾಗಿತ್ತು. ದೇವರ ಎಲ್ಲ ಆಶೀರ್ವಾದಗಳು ಅವ್ರು ಬೇಕು, ಆದ್ರೆ ದೇವರು ಬೇಡ ಅಂತ ಪರಿಸ್ಥಿತಿಯಲ್ಲೇ ಅವರು ವಸಾಹತುಶಾಹಿಗಳಾದ್ರು. ಕೊನೆಗೆ ರೋಮಪುರದವರಿಂದಲೇ ಅವರೆಲ್ಲ ಚದರ್ಬೋದು. ರೋಮಪುರದ ಚಕ್ರವರ್ತಿಯಾದಂಥ ಟೈಟಸ್ ಅಂತ ಹೇಳಿ ಅವನು ಇಸ್ರಾಯೇಲ್ ದೇಶದ ಮೇಲೆ ಬರ್ತಾನೆ. ಕ್ರಿಸ್ತ ಶಕ 70ರಲ್ಲಿ ಅವನು ಇಸ್ರಾಯೇಲ್ ದೇಶದ ಮೇಲೆ ಬಂದು ಇಸ್ರಾಯೇಲ್ ದೇಶದ ಮೇಲೆ ದಾಳಿ ಮಾಡ್ತಾನೆ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಹೆರೋದನು ಕಟ್ಟಿದಂಥ ದೇವಸ್ಥಾನವನ್ನು ಹಾಳು ಮಾಡ್ತಾನೆ. ಇಸ್ರಾಯೇಲರೆಲ್ಲರೂ ಕೂಡ ಒಬ್ಬರು ಇಲ್ಲದೆ ಇಡೀ ದೇಶನೇ ಚದುರು ಹೋಗುತ್ತೆ. ಅರ್ಥ ಆಗ್ತದೆ ಹೇಳಿದ್ರೆ, ಒಬ್ಬರಲ್ಲ, ಒಂದು ಕುಟುಂಬ ಅಲ್ಲ, ಒಂದು ಗ್ರಾಮ ಅಲ್ಲ, ಇಡೀ ದೇಶ, ಇಸ್ರಾಯೇಲ್ ದೇಶನ ಒಬ್ಬ ವ್ಯಕ್ತಿನೂ ಕೂಡ ಇಲ್ಲದೆ 70ರಲ್ಲಿ ಚದುರು ಹೋಗುತ್ತೆ. ಮತ್ತೆ ಆ ದೇಶ ಒಂದಾಗಿ ಕೂಡಿ ಬರೋದು, ಇಸ್ರಾಯೇಲ್ ದೇಶದ ಹುಟ್ಟುಕೊಳ್ಳೋದು ಯಾವಾಗ ಗೊತ್ತಾ? 1948ರಲ್ಲಿ ನಮಗೆ ಸ್ವತಂತ್ರ ಬಂದ ನಂತರದ ಒಂದು ವರ್ಷ, ಅಂದರೆ ಸರಿಸುಮಾರು 2000 ವರ್ಷಗಳ ಕಾಲ ಇಸ್ರಾಯೇಲ್ ಅಲೆಮಾರಿಗಳಾಗಿ ದೇಶಗಳಲ್ಲಿ ಸುತ್ತಾ ಇರ್ತಾರೆ. ಯಾಕೆ ಅವ್ರಿಗೆ ಆ ಪರಿಸ್ಥಿತಿ ಬಂತು? ದೇವರ ಚಿತ್ತವನ್ನು ಅರ್ಥ ಮಾಡ್ಕೊಳ್ದೇ ಇರೋದ್ರಿಂದ. ಅರ್ಥ ಆಗ್ತದೆ ಹೇಳ್ತಿರೋದು, ದೇವರ ಆಸೆನ ಅವ್ರು ಅರ್ಥ ಮಾಡ್ಕೊಳ್ದೇ ಇರೋದ್ರಿಂದ ಈ ಸಮಸ್ಯೆಗಳು ಬಂತು. ನಾವು ಪ್ರಾರ್ಥನೆ ಮಾಡುವಾಗ ನಾವು ಪ್ರಾರ್ಥನೆ ಮಾಡ್ತೀವಿ ಏನಂತ, ನಮ್ಮದು ಬಲಹೀನ ಸಭೆ, ಈ ಬಲಹೀನ ಸಭೆನ, ಚಿಕ್ಕ ಸಭೆನ ಪ್ರಾರ್ಥನೆ ಮಾಡ್ತಿದ್ರು ಅರ್ಜುನದಲ್ಲಿ. ಅಲ್ಲಿ ಕೂತ್ಕೊಂಡಾಗ ನನಗೆ ಅನಿಸ್ತಾ ಇದ್ದಿದ್ದು, ನಮ್ದು ಬಲಹೀನ ಸಭೆನ. ಇಷ್ಟು ದಿನ ಪ್ರಾರ್ಥನೆ ಮಾಡ್ತಿದ್ದೆ, ಹೌದು ನೋಡಿದ್ರೆ ಬಲಹೀನ ಸಭೆನೆ, ಆದ್ರೆ ಯೋಚನೆ ಬಂದಿದ್ದೇನೆ ಗೊತ್ತಾ, ಈ ಬಲಹೀನ ಸಭೆಯಲ್ಲಿ ಇಂಥ ಮುಖ್ಯವಾದ ಶಿಷ್ಯರು ಬೆಳೀತಾ ಇದ್ದಾರೆ. ಆಮೇಲೆ ಈ ಬಲಹೀನ ಸಭೆಯಲ್ಲಿ ಆಸ್ಟ್ರೇಲಿಯಾದಿಂದ ಟೀಮ್ ಬಂದು ಸುವಾರ್ತೆನ ಸಾರವಾಗಿದೆ. ಈ ಬಲಹೀನ ಸಭೆ ಬೇರೆ ರಾಜ್ಯಗಳಿಗೆ ಹೋಗಿ ಸೇವೆ ಮಾಡ್ತಾ ಇದೆ. ಈ ಬಲಹೀನ ಸಭೆ ಮುಂಜಾನೆ ಪ್ರಾರ್ಥನೆಯನ್ನ, ಜೂಮ್ ಭೇಟಿಗಳನ್ನ ತಪ್ಪದೆ ನಡೆಸ್ತಾ ಇದೆ. ಅಲ್ಲೂಯ್ಯ. ಹಾಗಾದ್ರೆ ಬಲಹೀನ ಸಭೆ ಹೇಗಾಗುತ್ತೆ? ಬಲವುಳ್ಳ ಸಭೆ ಆಗುತ್ತೆ. ಅಲ್ಲೂಯ್ಯ. ಸಭೆ ಚಿಕ್ಕದ ದೊಡ್ಡದ ಅಂತ ಜನರ ಮೇಲೆ ಆಧಾರ ಅಲ್ಲ, ಎಷ್ಟು ಜನ ಇದ್ದಾರೆ ಅನ್ನೋದ್ರ ಮೇಲೆ ಅಲ್ಲ ನಾವು ಪರಿಗಣಿಸಬೇಕಾದ. ಇರೋ ಸ್ವಲ್ಪ ಜನ ಅದು ಕೂಡ ಬಲಿಷ್ಠ ಜನರು. ಅಲ್ಲೂಯ್ಯ. ಅಂತ ಜನರನ್ನ ದೇವ್ರು ನೋಡ್ತಾ ಇರೋದು. ಎಷ್ಟು ದೊಡ್ಡ ಸಭೆ ಇದೆ ಅನ್ನೋದು ನೋಡಲ್ಲ. ಅಷ್ಟು ದೊಡ್ಡ ಸಭೆ ಇದ್ರೂ ಕೂಡ ನನ್ನ ಸಭೆ, ನಂದು, ಈ ಸಭೆ ಮಾತ್ರ ಬೆಳಿಬೇಕು, ನಾನು ದೊಡ್ಡ ಪಾಸ್ಟರ್ ಆಗ್ಬೇಕು, ದೊಡ್ಡ ಹೆಸರು ಮಾಡಬೇಕು. ಇದು ಬಾಬೆಲ್ ಗೋಪುರ. ಬಾಬೆಲ್ ಗೋಪುರ ಕಟ್ಟಕ್ಕಲ್ಲ ನಾವು ಕರೆಯಲ್ಪಟ್ಟಿರೋದು, ಯೇಸುವಿನ ರಾಜ್ಯ ಕಟ್ಟಕ್ಕೆ. ಅಲ್ಲೂಯ್ಯ. ನಮ್ಮ ಸಭೆ ಪರಿಸ್ಥಿತಿ ತರ ಇರುತ್ತೆ, ಆದ್ರೆ ನಾವು ಅನೇಕ ರಾಜ್ಯಗಳಿಗೆ ಹೋಗಿ ಸೇವೆ ಮಾಡ್ತಿದ್ದೀವಿ. ನಮ್ಮ ಪರಿಸ್ಥಿತಿಗಳು ಹೇಗಿದೆ ಗೊತ್ತಲ್ವಾ? ನಮ್ಮ ಆರ್ಥಿಕ ಸ್ಥಿತಿಗಳು ಹೇಗಿದೆ ಗೊತ್ತಲ್ವಾ? ಆದ್ರೆ ಯಾವತ್ತಾದ್ರೂ ಸಭೆಗಳು, ಸೇವೆಗಳು ಇರ್ತಿದ್ಯಾ? ಇಲ್ಲ. ನಮ್ಗೆ ಯಾರು ಸಪೋರ್ಟ್ ಮಾಡೋದಿಲ್ಲ.
ನಮ್ಮ ವಿಶ್ವಾಸಿಗಳು, ನಮ್ಮ ಶಿಷ್ಯರೇ ಕೊಡ್ತಿರುವಂತ ಕಾಣಿಕೆಯಲ್ಲಿ ಇವತ್ತು ಭಾರತ ದೇಶದ ಸೇವೆ ಮಾಡ್ತಾ ಇದ್ದೀವಿ. ಆಮೇಲೆ ದೇವರ ನಾಮ ಸ್ತೋತ್ರ. ಇದೆಲ್ಲ ಸಾಧ್ಯವಾಗ್ತಿರೋದು ಹೇಗೆ ಅಂದ್ರೆ ನಾವು ದೇವರ ಒಡಂಬಡಿಕೆ ಇಟ್ಕೊಂಡಿರೋದಕ್ಕೆ, ನಾವು ಸುವಾರ್ತೆಯನ್ನು ಇಟ್ಕೊಂಡಿರೋದಕ್ಕೆ, ನಾವು ದೇವರ ಆಸೆಯನ್ನು ಇಟ್ಕೊಂಡಿರೋದಕ್ಕೇನೆ ಕೊರತೆಯಲ್ಲಿ ದೇವರು ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಮೈಸೂರಲ್ಲಿ ಒಂದು ಆರಾಧನೆ ಸ್ಟಾರ್ಟ್ ಆಯಿತು. ಅಲ್ಲೊಂದು ಸೇವೆ ಪ್ರಾರಂಭ ಮಾಡಿ ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಮ್ಮ ಪ್ರಾರ್ಥನೆಗಳು ಯಾವುದು ವ್ಯರ್ಥ ಆಗಲಿಲ್ಲ. ತುಂಬ ಸಂತೋಷ ಆಯಿತು ಬೆಳಗ್ಗೆ ಹೋಗಿ ಆ ಸಭೆಯನ್ನು ನೋಡಿದಾಗ. ದೇವರ ಸಮಯದಲ್ಲಿ ಅದು ಪ್ರಾರಂಭವಾಯಿತು. ಸೈತಾನದನ್ನು ವಿರೋಧ ಮಾಡ್ತಾ ಇದ್ದಾರೆ, ನಮ್ಮವರನ್ನ ವಿರೋಧ ಮಾಡ್ತಾರೆ, ತೊಂದರೆ ಇಲ್ಲ. ದೇವರು ನಮ್ಮ ಪರವಾಗಿದ್ದಾರೆ ಅಲ್ವಾ? 10,000 ನಮ್ಮ ಬಲಗಡೆ ಎಡಗಡೆ ಬಿದ್ದರು ನಮಗೆ ಏನು ತಟ್ಟಲ್ಲ. ಯಾಕಂದ್ರೆ ಇಮ್ಮಾನುವೇಲ್ ನಮ್ಮ ಜೊತೆ ಇದೆ. ದೇವರ ಆಸೆ ನಮ್ಮದು ಮಾಡ್ಕೊಂಡು ಹೋಗುದು. ಮನುಷ್ಯರ ಆಸೆನಲ್ಲ ನಾವು ನಮ್ಮದು ಮಾಡ್ಕೋಬೇಕಾದ್ರೆ. ನಾವು ಯಾರ ಮನುಷ್ಯರ ಆಸೆನ ನಮ್ಮದು ಮಾಡ್ಕೊಂಡು, ಮನುಷ್ಯರ ಗುರಿಗಳನ್ನ ನಮ್ಮದು ಮಾಡ್ಕೊಂಡು ಓಡ್ತಾ ಇಲ್ಲ. ದೇವರ ಆಸೆ ನಮ್ಮ. ಆಮೇಲೆ ಇಸ್ರಾಯೇಲರು ಇಷ್ಟೆಲ್ಲ ಸಮಸ್ಯೆಗಳಿಗೆ ಒಳಗಾಗೋದಕ್ಕೆ ಕಾರಣನೇ ದೇವರ ಸುವಾರ್ತೆಯನ್ನ ಬಿಟ್ಟಿದ್ದು, ಇನ್ನೊಬ್ಬರಿಗೆ ಸುವಾರ್ತೆನ ಹೇಳೋದನ್ನ ಬಿಟ್ಟಿದ್ದು. ಹಾಗಾಗಿ ಬೈಬಲಲ್ಲೆಲ್ಲ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ, ಹೊಸ ಒಡಂಬಡಿಕೆ ನೋಡುವಾಗ ಕಷ್ಟಗಳಂದ್ರೆ ಕಷ್ಟಗಳು. ಹಗ್ಗಾಯನ ಪುಸ್ತಕವನ್ನು ನೀವು ಮನೆಗೆ ಹೋಗಿ ಓದಿ, ಆ ಹಗ್ಗಾಯ ಪ್ರವಾದಿ ಹೇಳೋದೇನು ಅಂತ, ದೇವರೇ ಹೌದು ನಾವು ಪಾಪ ಮಾಡಿದೀವಿ, ನಾವು ತಪ್ಪು ಮಾಡಿದೀವಿ ಸರಿ, ಆದ್ರೆ ಈ ಬಾಬಿಲೋನಿನವರು ಸುನ್ನತಿ ಇಲ್ಲದೆ ಇರುವವರು ಅನ್ಯರು ಬಂದು ನಮ್ಮ ಮೇಲೆ ದಾಳಿ ಮಾಡ್ತಾರಲ್ಲ, ಅವ್ರಿಗಿಂತ ಕೆಟ್ಟವರ ನಾವು? ಪ್ರಶ್ನೆ ಚೆನ್ನಾಗಿದೆ. ಅವನ ಪ್ರಶ್ನೆ, ಅವನ ಪ್ರಶ್ನೆಗಳ ಪ್ರವಾದಿ ಅಂತಾನೆ ಕರಿತೀವಿ. ಯಾರನ್ನ? ಹಗ್ಗಾಯನೇ. ಹಗ್ಗಾಯ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ಒಂದು ಪುಸ್ತಕ ಇದೆ ಅವನ ಹೆಸರಲ್ಲಿ ಬೈಬಲಲ್ಲಿ. ಪ್ರಶ್ನೆ ಕೇಳುವ ಪ್ರವಾದಿ ಅಂತ ಅವನ ಹೆಸರು. ದೇವರ ಹತ್ರ ಅವನು ಬರೀ ಪ್ರಶ್ನೆ ಕೇಳ್ತಿರ್ತಾನೆ. ಯಾಕೆ ದೇವರೇ, ನಿಮ್ಮ ಜನರಲ್ವ ಇವರು ಇಸ್ರಾಯೇಲರು? ಅವ್ರು ಅನ್ಯರೇ ಬಂದು ನಮ್ಮ ಮೇಲೆ ದಾಳಿ ಮಾಡ್ತಾರೆ. ಸರಿ, ನಾವು ತಪ್ಪು ಮಾಡಿದ್ರು ಕೂಡ ಅವ್ರು ನಮಗಿಂತ ಜಾಸ್ತಿ ತಪ್ಪು ಮಾಡ್ತಿದಾರಲ್ಲ, ಅವ್ರನ್ನ ನಿನ್ನ ಹೆಸರೇ ಗೊತ್ತಿಲ್ವಲ್ಲ ಅವ್ರಿಗೆ, ಅವ್ರು ನಮ್ಮ ಮೇಲೆ ದೇವ್ರು ಹೇಳೋದೇನು ಗೊತ್ತಾ? ನೀನು ಒಂದು ತಲಾಂತ ಕೊಟ್ರೆ ನೀನು ಕೇಳ್ಬೇಕಾ, ಹೋಗಿ ಕೊಡದೇ ಇರೋರು ಕೇಳ್ಬೇಕಾ? ಅರ್ಥ ಆಗ್ತಿದೆ? ಒಬ್ಬರಿಗೆ 5 ತಲಾಂತು, ಒಬ್ಬರಿಗೆ 2 ತಲಾಂತು, ಇನ್ನೊಬ್ರಿಗೆ 1 ತಲಾಂತು ಕೊಡ್ತಾರೆ. ದೂರ ದೇಶಕ್ಕೆ ಹೋಗಿ ವಾಪಸ್ ಬಂದ್ಮೇಲೆ ಲೆಕ್ಕ ಯಾರು ಕೇಳಬೇಕು? ಆ ತಲಾಂತು ಕೊಟ್ಟಿರೋರ್ಗ ಕೊಡದೇ ಇರೋರ್ಗ? ಸುವಾರ್ತೆಯ ಭಾರ ಇಸ್ರಾಯೇಲ್ಗೆ ಕೊಟ್ಟಿದ್ದಾರೆ. ದೇವರು ಅವ್ರಿಗೆ ಕೇಳ್ತಾರೆ, ಅವ್ರನ್ನೇ ಶಿಕ್ಷಿಸ್ತಾರೆ, ಅವ್ರನ್ನೇ ಸರಿಪಡಿಸ್ತಾರೆ. ಸೊ ಗುಲಾಮರಾಗಿ ಹೋದ್ರು ಕೂಡ ಉಳಿದವರಿದ್ದರು. ಹಲ್ಲೆಲೂಯಾ. ಐಗುಪ್ತದಲ್ಲಿ ಉಳಿದವನಾಗಿ ಯೋಸೇಫ, ಮೋಶೆ ಎದ್ದು ನಿಂತು ಆ ಐಗುಪ್ತ ದೇಶವನ್ನ, ಪ್ರಪಂಚವನ್ನ ಅಲುಗಾಡಿಸಿದ್ರು. ಸುವಾರ್ತೆಯಲ್ಲಿ ದೊಡ್ಡ ಗುಂಪೇನಿರಲಿಲ್ಲ, ಒಬ್ಬ ಯೋಸೇಫ ಇಡೀ ಪ್ರಪಂಚಕ್ಕೆ ಉತ್ತರ ಕೊಟ್ಟ. ಯೇಸುವೇ ದೇವರಂತ. ಹಲ್ಲೆಲೂಯಾ. ದೊಡ್ಡ ಗುಂಪೇನು ಮೋಶೆ ಜೊತೆ ಇರಲಿಲ್ಲ, ಸ್ವಂತ ಜನರೇ ವಿರೋಧ ಮಾಡ್ತಾ ಇದ್ರು. ಮೋಶೆಗೆ ಅನ್ಯ ಜನರೆಲ್ಲ ವಿರೋಧ ಮಾಡ್ತಾ ಇದ್ದು, ಜೊತೆಲಿದ್ದವರೇ ಹೊಡಿತಾ ಇದ್ರು, ಜೊತೆಲಿದ್ದವರೇ ಬೈತಾ ಇದ್ರು, ಜೊತೆ ಇದ್ದವರೇ ಗೊಡಗಾಡ್ತಾ ಇದ್ರು. ಇಂಥ ಹಿರಿಯರನ್ನ, ಇಂಥ ಹೆಸರನ್ನ ಇಟ್ಕೊಂಡು ಅವನ ಆ ಸೇವೆ ಮಾಡಿದ್ದು ನಿಜವಾಗ್ಲೂ ಗ್ರೇಟ್. ಮೋಶೆ ನಾವಾಗಿದ್ರೆ ಯಾವಾಗ ಓಡುತ್ತಿದ್ವು, ದೇವರೇ ಈ ಸೇವೆ ಬೇಡ, ಇಸ್ಲಾಮನ್ನ ಬಿಡಿಸೋದು ಬೇಡ ಅಂತ. 40 ವರ್ಷ ಅರಣ್ಯದಲ್ಲಿ 30 ಲಕ್ಷಕ್ಕಿಂತ ಹೆಚ್ಚು ಜನರನ್ನ ನಡ್ಸ್ಕೊಂಡು ಬರೋದು ಹುಡುಗಾಟ ಅಲ್ಲ. ಇರೋ 10-20 ಜನ ವಿಶ್ವಾಸಗಳು ನಡೆಸಬೇಕು ಅಂದ್ರೆ ಒಬ್ಬೊಬ್ಬರು ಒಂದೊಂದು ಕಂಪ್ಲೇಂಟ್. ಅವ್ರ ಮೇಲೆ ಅವ್ರು ಹೇಳೋದಿಲ್ಲ, ಸೇವಕರ ಮೇಲೆ ಕಂಪ್ಲೇಂಟ್. ಬೈಬಲಲ್ಲೂ ಎಲ್ಲ ನಾಯಕರ ಮೇಲೆ ಕಂಪ್ಲೇಂಟ್ ಮಾಡಿರೋದಿದೆ, ತೊಂದರೆ ಇಲ್ಲ. ಹೇಳ್ತಿರೋದು 10-20 ಜನ ನಡೆಸೋದು ದೊಡ್ಡ ಚಾಲೆಂಜ್ ಆಗಿರ್ಬೇಕಾದ್ರೆ 30 ಲಕ್ಷ ಜನ ನಡೆಸೋದು ನಮ್ಗೇನೋ ಅದೊಂದು ಕಟ್ಟುಕತೆ ತರ ಕಾಣುತ್ತೆ. ಕಟ್ಟುಕತೆ ಅಲ್ಲ, ಅದು ನಡೆದಿರುವಂಥ ಘಟನೆ. ಹಲ್ಲೆಲೂಯಾ. ದೇವರ ನಾಮ ಸ್ತೋತ್ರವಾಗಲಿ. ದೇವರ ಒಡಂಬಡಿಕೆ ಇಟ್ಟುಕೊಳ್ಳೋದ್ರಿಂದ ಅದನ್ನೇ ಇವತ್ತು ನಾವು ವಿಮೋಚನಗಳ 3:18 ತುಂಬಾ ಮುಖ್ಯವಾದ ವಚನ. ಯಜ್ಞ ಅರ್ಪಿಸ್ಬೇಕು. ಆ ಯಜ್ಞಗಳನ್ನು ಅರ್ಪಿಸೋದು ಮರ್ತು ಬಿಟ್ಟಿದ್ರು ಇಸ್ರಾಯೇಲ್. ಮತ್ತೆ ಹೋಗಿ ನೀನು ಇಸ್ರಾಯೇಲ್ ಹಿರಿಯರಿಗೆ ಹೇಳಿ ಯಜ್ಞಗಳನ್ನ ಕೊಡಬೇಕು ಅಂತ ಹೇಳು. ಯಜ್ಞ ಕೊಡು. ಅವ್ರು ಪಸ್ಕ ಹಬ್ಬವನ್ನು ಮಾಡಿದ್ರು, ಬಲಿ ಕೊಟ್ಟರು, ಯಜ್ಞವನ್ನು ಸಮರ್ಪಿಸಿದ್ರು, ಐಗುಪ್ತದಿಂದ ಬಿಡುಗಡೆ ಹೊಂದಿದ್ರು. ಹಲ್ಲೆಲೂಯಾ. ದೇವರ ನಾಮ ಸ್ತೋತ್ರ. ಬಾಬೆಲ್ ದೇಶದಲ್ಲಿ ಸೆರೆಯಾಳುಗಳ ಹೋಗಿದ್ರು, ಉಳಿದವರಿದ್ರು. ನಾನು ಆಗ್ಲೇ ಹೇಳಿದೆ, ಯೆಶಾಯ 6:13 ಮೋಟು ಕೂಡ, ದೇವಕುಲ ಮೋಟು ಕೊಡುವಾಗ ನಿಲ್ಲುತ್ತೆ. ಆ ಮೋಟು ಕೂಡ ಯೋಸೇಫನಾಗಿದ್ದ.
ಆ ಮೋಟು ಕೂಡ ಮೋಶೆಯಾಗಿದ್ದ, ಆ ಮೋಟು ಕೂಡ ಬಾಬೆಲ್ ದೇಶದಲ್ಲಿ ದಾನಿಯೇಲನಾಗಿದ್ದ. ಶಾದ್ರಕ್ ಮೇಷಕ್ ಅಬೇದ್ನೆಗೋ ಅವರು ಮೋಟು ಬುಡವಾಗಿದ್ರು. ಎಸ್ತೇರ್ ಒಂದು ಮೋಟು ಬುಡವಾಗಿತ್ತು. ಚಿಗುರೋದಕ್ಕೆ ಪ್ರಾರಂಭವಾಯಿತು. ಹಲ್ಲೆಲೂಯಾ, ಚಿಗುರೋದಕ್ಕೆ ಪ್ರಾರಂಭವಾಯಿತು. ದಾನಿಯೇಲನ ಮೂಲಕ 4 ರಾಜರುಗಳು, ಬಾಗಿಲಿನ 4 ರಾಜರುಗಳು ದೇವರನ್ನ ತಿಳ್ಕೊಂಡ್ರು. ಶಾದ್ರಕ್ ಮೇಷಕ್ ಅಬೇದ್ನೆಗೋ ಮೂಲಕ ಅವ್ರು ಪ್ರಾಣ ಕೊಡಕ್ಕೆ ರೆಡಿ ಇದ್ರು, ದೇವರನ್ನ ಬಿಡಕ್ಕೆ ರೆಡಿ ಇರಲಿಲ್ಲ. ಅದಕ್ಕಾಗಿ ಆ ಬಾಬೆಲ್ನಲ್ಲಿ ಅವರ ಕಾಲದಲ್ಲಿ ಯೆಹೋವನೇ ದೇವರಂತ ತಿಳ್ಕೊಂಡು, ಎಸ್ತೇರಳು ನಾನು ಸತ್ರು ಪರವಾಗಿಲ್ಲ, ರಾಜನ ಮುಂದೆ ಹೋಗ್ತೀನಿ, ರಾಜನನ್ನು ಕರೆದಿಲ್ಲ, ಅವನ ನನ್ನ ಗಂಡನೇ ಆಗಿರ್ಬೋದು, ನನ್ನನ್ನು ಕರೆದಿಲ್ಲ, ಸ್ವಂತ ಹೆಂಡತಿ ಕೂಡ ರಾಜನು ಕರೆದಿಲ್ಲ ಅಂದ್ರೆ ಹೋಗೋ ಹಾಗೆ ಇರಲಿಲ್ಲ ರೂಲ್ಸ್. ಆದರೂ ಧೈರ್ಯ ಮಾಡಿ ಹೋಗುತ್ತೆ. ಯಾರಿಗೋಸ್ಕರ? ದೇವರ ಮಕ್ಕಳನ್ನು ಉಳಿಸೋದಕ್ಕೋಸ್ಕರ, ಸುವಾರ್ತೆ ಸೇವೆ ಮಾಡೋದಕ್ಕೋಸ್ಕರ, ಜನರನ್ನ ಕಾಪಾಡೋದಕ್ಕೋಸ್ಕರ. ದೇವರ ಆಸೆ, ಅವಳ ಆಸೆ ಮಾಡ್ಕೊಳ್ಳೋದಕ್ಕೆ ಅವಳ ಪ್ರಾಣವನ್ನು ಉಳಿಸ್ತಾನೆ ದೇವರು. ದೇವರ ಆಸೆನ ದಾನಿಯೇಲನ ಆಸೆ ಮಾಡ್ಕೊಳ್ಳೋದಕ್ಕೆ ದಾನಿಯೇಲನ ದೇವರು ಉಳಿಸ್ತಾನೆ. ಶಾದ್ರಕ್ ಮೇಷಕ್ ಅಬೇದ್ನೆಗೋ ಅವರು ದೇವರ ಆಸೆನ ಅವರ ಆಸೆ ಮಾಡ್ಕೊಂಡಿದ್ದಕ್ಕೆ ಅವ್ರ ಪ್ರಾಣ ಬೆಂಕಿಯಲ್ಲಿ ಹೋದ್ರು ಕೂಡ ಏನೂ ಆಗಲಿಲ್ಲ. ಹಲ್ಲೆಲೂಯಾ. ಇವತ್ತು ನಾವು ಎಷ್ಟು ಮಟ್ಟಿಗೆ ಸೋತೋಗ್ತೀವಿ ಅಂದ್ರೆ, ಯಾರಾದ್ರೂ ಒಂದು ಮಾತು ಹೇಳಿದ್ರೆ ಸಭೆಗೆ ಬರೋದ ವಿಷಯದಲ್ಲಿ, ಪ್ರಾರ್ಥನೆ ಮಾಡೋ ವಿಷಯದಲ್ಲಿ ತಕ್ಷಣ ಸಭೆ ಬಿಟ್ಬಿಡ್ತೀವಿ, ತಕ್ಷಣ ಪ್ರಾರ್ಥನೆ ನಿಲ್ಲಿಸ್ಬಿಡ್ತೀವಿ, ತಕ್ಷಣ ದೇವ್ರು ಯಾರಂತ ನೀನು ರುಚಿ ನೋಡಿದ್ರೆ ನಿನ್ನ ಪ್ರಾಣ ಬಿಡ್ತೀಯ, ದೇವರ ಬಿಡಲ್ಲ. ಆಮೇಲೆ ಹೇಳ್ತಿಲ್ಲ, ದೇವರು ಯೇಸು ಯಾರಂತ ನಾವು ತಿಳ್ಕೊಂಡ್ರೆ ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿದ್ರು ನಮ್ಮ ಪ್ರಾಣ ಬಿಡ್ತೀವಿ, ನಾವು ದೇವರನ್ನ ಬಿಡಲ್ಲ. ಇವರೆಲ್ಲರೂ ಜಯಿಸಿದ್ರು, ದೇಶಗಳನ್ನ ಬದಲಾಯಿಸಿದ್ರು ಇದೇ ತೀರ್ಮಾನದಿಂದ. ಅಲ್ಲಲ್ಲೂಯ. ಚಂದ್ರ ಹೋದವರು ಅಲ್ಲಲ್ಲಿ ಹೋಗಿ ಒಂದು ಸಭಾಮಂದಿರಗಳನ್ನು ಕಟ್ಕೊಂಡ್ರು, ಅಲ್ಲಲ್ಲಿ ಹೋಗಿ ದೇವರ ನಾಮ ಹೇಳ್ಕೊಂಡ್ರು. ಹಾಗಾಗಿ ಅವರು ಪ್ರಪಂಚದಲ್ಲಿ ಚಂದ್ರವಾಗಿದ್ರು ಕೂಡ ಅಲ್ಲಲ್ಲಿ ಉಳ್ಕೊಂಡೇ ಇದ್ರು. ನಾನು ಹೇಳ್ದಲ್ಲ, 1948ರಲ್ಲಿ ಮತ್ತೆ ಆ ದೇಶ ಎರಡನೇ ಪ್ರಪಂಚ ಯುದ್ಧದ ನಂತರ ವಾಪಸ್ ಬಂದು ಒಂದೇ ದಿನದಲ್ಲಿ ಆ ದೇಶ ಉಟ್ಕೊಂಡಿದ್ದು. ಒಂದು ಕುಟುಂಬ ಕಟ್ಟಬೇಕು ಅಂದ್ರೆ ಎಷ್ಟು ದಿನ, ಎಷ್ಟು ವರ್ಷ ಹಿಡಿಯುತ್ತೆ. ಒಂದು ಗ್ರಾಮ ಕಟ್ಟಬೇಕು ಅಂದರೆ, ಒಂದು ಹಳ್ಳಿಯನ್ನು ಕಟ್ಟಬೇಕು ಅಂದರೆ ಎಷ್ಟು ವರ್ಷ ಹಿಡಿಬೋದು. ಆದರೆ ದೇವರ ಕಾರ್ಯ, ಇಸ್ರಾಯೇಲ್ ದೇಶ ಒಂದೇ ದಿನದಲ್ಲಿ ಬಂದು ಉಟ್ಕೊಳ್ಳುತ್ತೆ. ಅಲ್ಲವೇ ದೇವರ ನಾಮ ಸ್ತೋತ್ರ. ಇವತ್ತು 10 ಬಲಿಷ್ಠ ಅಭಿವೃದ್ಧಿಯಾಗಿರುವಂತಹ ದೇಶಗಳಲ್ಲಿ ಇಸ್ರಾಯೇಲ್ ದೇಶ ಕೂಡ ಒಂದಾಗಿದೆ. ಅದು ಅವರ ಹೆಮ್ಮೆ, ಅವರ ಗರ್ವ, ಅವರ ತಿಳುವಳಿಕೆ ಅವರು ಅನ್ಕೊಳ್ತಿದ್ದಾರೆ. ಆದರೆ ದೇವರು ನಂಬಿಗಸ್ತನಾಗಿದ್ದಾನೆ. ದೇವರು ಬರೋ ತನಕ ಇಸ್ರಾಯೇಲ್ ದೇಶ ಇರಬೇಕು ಅಂತ ದೇವರ ಆಸೆ. ಅಲ್ಲವೇ ಅದಕ್ಕಾಗಿ ಆ ದೇಶ ಉಳ್ಕೊಂಡಿದೆ. ಇಲ್ಲಾಂದ್ರೆ ಆ ದೇಶ ಅಲ್ಲ, ಒಬ್ಬ ಯಹೂದ್ಯನು ಕೂಡ ಉಳ್ಕೊಳ್ತಾ ಇರಲಿಲ್ಲ. ಅರ್ಥ ಆಗ್ತಿದೆ ಹೇಳ್ತಿರೋದು? ಇದೇ ರೀತಿ ನಾನು ನೀನು ಕೂಡ ದೇವರ ಸುವಾರ್ತೆಯನ್ನ ಬಿಟ್ರೆ, ದೇವರ ಸುವಾರ್ತೆಯ ಮುಖ್ಯತ್ವವನ್ನ ಬಿಟ್ರೆ ಕಷ್ಟಗಳು ಬರೋದ್ರಲ್ಲಿ ಕಷ್ಟಗಳು ಬರಲ್ಲ ಅಂತಲ್ಲ, ಸಮಸ್ಯೆಗಳು ಬರಲ್ಲ ಅಂತಲ್ಲ. ನಿನ್ನ ಜೀವನದಲ್ಲಿ ಈಗಲೂ ಕಷ್ಟ ಸಮಸ್ಯೆಗಳು ಬರ್ತಾ ಇದೆ ಅಂದರೆ ನಾನು ಯಾವುದನ್ನು ಹಿಡ್ಕೊಂಡಿದ್ದೀನಿ, ಯಾವುದರಿಂದ ಓಡ್ತಾ ಇದ್ದೀನಿ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡು. ಮುಖ್ಯ ಸಂದೇಶದಲ್ಲಿ ನಾವು ನೋಡುವಾಗ ಒಂದು 3 ವಿಷಯಗಳನ್ನ ನಾವು ನೋಡೋಣ. ಈ ಕಷ್ಟಗಳ ಮಧ್ಯದಲ್ಲಿ ಉಳಿದವರು ಏನ್ ಮಾಡಬೇಕು ಅಂತ. ಕಷ್ಟಗಳು ಬಂದರೆ ಉಳಿದವರು ಮಾಡಬೇಕಾಗಿರುವಂಥ ಕಾರ್ಯಗಳು ಏನು? 3 ವಿಷಯಗಳು. ಮೊದಲನೇದು ರಹಸ್ಯ. ಏನು ನಿನ್ನ ನನ್ನ ರಹಸ್ಯ ಅಂದರೆ ದೇವರ ಸಿಂಹಾಸನದ ಹಿನ್ನೆಲೆ. ಆಮೇಲೆ ಏನು? ದೇವರ ಸಿಂಹಾಸನದ ಹಿನ್ನೆಲೆ ಎಂಬುದಾಗಿ ನಾವು ನೋಡ್ತೇವೆ. ಯೆಶಾಯ 6ನೇ ಅಧ್ಯಾಯದಲ್ಲಿ 1ರಿಂದ 6 ನಾವು ನೋಡಬಹುದು. ನಾವು ಈಗಾಗಲೇ ಓದ್ಕೊಂಡ್ವಿ ಅದನ್ನು. 6ನೇ ಅಧ್ಯಾಯ 1ರಿಂದ ನಾವು ನೋಡುವಾಗ, ಅರಸನಾದ ಉಜ್ಜೀಯನ ಕಾಲವಾದ ವರುಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಗೆಯ ಮಂದಿರದಲ್ಲೆಲ್ಲ ಹರಡಿತು. ಆತನ ಸುತ್ತ ಸೆರಾಫಿಯರಿದ್ದರು. ಪ್ರತಿಯೊಬ್ಬರು 6 ರೆಕ್ಕೆಗಳವರಾಗಿ 2 ತನ್ನ ಮುಖವನ್ನು 2 ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲಸೋಗ
ಸಿಂಹಾಸನದ ಬಗ್ಗೆ ಮಾತನಾಡ್ತಿರೋದನ್ನ ನಾವು ನೋಡ್ತೀವಿ. ಈ ಏಷಯ ದೇವರ ಸನ್ನಿಧಿಗೆ ಬರೋದಕ್ಕೆ ಕಾರಣ ಇಸ್ರಾಯೇಲರೆಲ್ಲರೂ ಕೂಡ ಕಷ್ಟಗಳಲ್ಲಿರ್ತಾರೆ, ಇಸ್ರಾಯೇಲರೆಲ್ಲರೂ ಕೂಡ ಅಲೆದಾಡ್ತಿರ್ತಾರೆ. ಸುವಾರ್ತೆ ಇದೆ, ದೇವರಿದೆ, ದೇವರ ಕೃಪೆ ಇದೆ. ಅವರು ನಾಶನದ ಮಾರ್ಗದಲ್ಲಿ ಇರಬೇಕಾದ್ರೆ, ಎಲ್ಲರೂ ಅವರವ್ರ ಇಷ್ಟಕ್ಕೆ ಅವ್ರು ಹೋಗ್ತಿರ್ಬೇಕಾದ್ರೆ ಏಷಯ ತೀರ್ಮಾನ ಮಾಡ್ಕೊಳ್ಳೋದು, ನಾನು ನನ್ನ ದೇವರ ಬಳಿ ಹೋಗ್ಬೇಕು, ದೇವರಲ್ಲದೆ ನನ್ನ ಜನರನ್ನ ರಕ್ಷಿಸೋದು ಬೇರೆ ಯಾರ ಕೈಲೂ ಆಗಲ್ಲ ಅಂತ ಹೇಳ್ಬಿಟ್ಟು ದೇವರ ಆಲಯಕ್ಕೆ ಬಂದು ಪ್ರಾರ್ಥನೆ ಮಾಡ್ತಾನೆ. ಅಲ್ಲೂಯ. ರಹಸ್ಯ ಏನು ಅಂದ್ರೆ ಅವನು ಪರಲೋಕ ತೆರೆದದನ್ನ ನೋಡ್ತಾನೆ, ದೇವರ ಸಿಂಹಾಸನವನ್ನು ನೋಡ್ತಾನೆ, ದೇವರ ದೂತರನ್ನು ನೋಡ್ತಾನೆ. ಅದು ಅವನ ಮೊದಲ ಹಿನ್ನೆಲೆ, ಅದು ಅವನ ರಹಸ್ಯ. ದೇವರಿಗಾಗಿ ಬದುಕಬೇಕು ಅಂದ್ರೆ ಕಣ್ಣು ಕಾಣೋ ವಿಷಯಗಳಲ್ಲ, ಕಣ್ಣಿಗೆ ಕಾಣದೇ ಇರುವಂತದನ್ನ ನಾವು ನೋಡಬೇಕು, ಕಣ್ಣು ಕಾಣದೇ ಇರೋದನ್ನ ನಾವು ತಿಳ್ಕೋಬೇಕು. ಅಲ್ಲೂಯ. ಅದು ದೇವರ ಸಿಂಹಾಸನ, ಅದು ಶಾಶ್ವತವಾಗಿರುವಂಥದ್ದು. ರಾಜಾದಿ ರಾಜನು, ದೇವಾದಿ ದೇವನು ಯೆಹೋವ. ಆ ದೇವರನ್ನ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯವಾಗುತ್ತೆ. ಒಡಂಬಡಿಕೆಯ ರಹಸ್ಯ ನಿನಗೆ ಗೊತ್ತಿಲ್ಲ ಅಂದ್ರೆ ದೇವರಿಗಾಗಿ ನೀನು ಜೀವಿಸೋದು ಸಾಧ್ಯ ಇಲ್ಲ. ಬೇರೆ ಅನ್ಕೋಬಹುದು, ಇವ್ರು ಸಾರಸ್ವಾರ್ತಾರೆ ಬೇರೆನಾ, ಇವ್ರು ಹೇಳೋದೇ ಬೇರೆನಾ, ವಿಚಿತ್ರವಾಗಿ ಹೇಳ್ತಾರಲ್ಲ, ಇವರೇ ಒಂಥರವಾಗಿ ಹೇಳ್ತಾರಲ್ಲ ವಾಕ್ಯ, ಇವರೇ ಒಂಥರ ಹೇಳ್ತಾರಲ್ಲ. ಆ ಹರಿವು ಗೊತ್ತಿಲ್ಲ. ಸತ್ಯ ಗೊತ್ತಾದ್ರೆ ನಾವು ಹೇಳ್ತಿರೋದು ಸರಿ ಅಂತ ಅನ್ಸುತ್ತೆ. ಆ ಇಡೀ ಬೈಬಲಲ್ಲಿ ಹೇಳಲ್ಪಟ್ಟಿರುವಂತ ಸುವಾರ್ತೆ ಗೊತ್ತಾದ್ರೆ ನಾವು ಹೇಳ್ತಿರೋದು ಎಷ್ಟು ಸರಿಯಾಗಿದೆ ಅಂತ ಕೇಳೋರಿಗೆ ಗೊತ್ತಾಗುತ್ತೆ. ದೇವರ ಸಿಂಹಾಸನ ತಿಳಿದಿರಬೇಕು. 3 ವಿಷಯಗಳು ಇದರಲ್ಲಿ ನಾವು ನೋಡುವಾಗ ದೇವರ ಸಿಂಹಾಸನ ಶಾಶ್ವತವಾದದ್ದು, ಮತ್ತೆ ದೇವರ ಸಿಂಹಾಸನ ನನ್ನ ಹಿನ್ನೆಲೆಯಾಗಿರಬೇಕು. ಹಿನ್ನೆಲೆ ಅಂದ್ರೆ ಅದೇ ನಮ್ಮ ಬ್ಯಾಕ್ ಗ್ರೌಂಡ್, ದೇವರಿಗೋಸ್ಕರ ಜೀವಿಸೋದಕ್ಕೆ. ಮತ್ತೆ ಈ ದೇವರ ಸಿಂಹಾಸನ ಅಂತ್ಯದವರೆಗೆ ಇರುತ್ತೆ. ಆಮೇಲೆ ದೇವರ ಸಿಂಹಾಸನ ಅಂತ್ಯದವರೆಗೂ ಇರುತ್ತೆ. ಇದನ್ನ ಹೇಗೆ ನೀನು ಆನಂದಿಸಬಹುದು ಅಂದ್ರೆ 24 ಗಂಟೆಗಳ ಪ್ರಾರ್ಥನೆಯ ಮೂಲಕ. ಯಾವ್ದ್ರಿಂದ? 24 ಗಂಟೆ ಪ್ರಾರ್ಥನೆ. ದೇವರು 24 ಗಂಟೆ ನಿನ್ ಜೊತೆ ಇದ್ದಾರೆ. ನಂಬ್ತೀಯ ಇದನ್ನ? ನಂಬ್ತಿದ್ದೀರಾ ಇಲ್ವಾ? ದೇವರು 24 ಗಂಟೆ ನಿನ್ ಜೊತೆ ಇದ್ದಾರೆ ಅಂದ್ರೆ 24 ಗಂಟೆ ನೀನು ಪ್ರಾರ್ಥನೆಯಲ್ಲಿ ಆನಂದಿಸ್ಬೇಕು. ದೇವ್ರ ನಿನ್ ಜೊತೆ ಇರೋದನ್ನ, ದೇವ್ರ ಸಿಂಹಾಸನ ನಿನ್ ಜೊತೆ ಇರೋದನ್ನ. ನಾವು ದೇವರಿಗಾಗಿ ಜೀವಿಸೋದಕ್ಕೆ ಯಾರು ಕಾರಣ ಅಂದ್ರೆ ದೇವರೇ. ನಾವು ಸಭೆಗೆ ಬರೋದಕ್ಕೆ ಕಾರಣ ಯಾರು? ದೇವರೇ. ನಾವು ಯೇಸುಗಾಗಿ ಜೀವಿಸೋದಕ್ಕೆ ಕಾರಣ ದೇವರೇ. ಅಲ್ಲೂಯ. ದೇವರ ನಾಮ ಸ್ತೋತ್ರವಾಗಿ. ನಾವೇನು ಮನುಷ್ಯರಿಗೋಸ್ಕರ ಇಲ್ಲಿ ಬರ್ತಿಲ್ಲ, ನಾವು ಮನುಷ್ಯರ ಮೆಚ್ಚಿಸೋದಕ್ಕೆ ಬರ್ತಿಲ್ಲ, ಇಲ್ಲಿ ದೇವರ ಮೆಚ್ಚಿಸೋದಕ್ಕೆ. ದೇವರ ಒಂದು ಸಿಂಹಾಸನದ ಹಿನ್ನೆಲೆಯನ್ನು ನಾವು ತಿಳಿದಿರೋದಕ್ಕೆ. ಸುವಾರ್ತೆಯ ರಹಸ್ಯ ನಮಗೆ ಗೊತ್ತಿಲ್ಲ, ದೇವರ ರಹಸ್ಯ ನಮಗೆ ಗೊತ್ತಿಲ್ಲ ಅಂದ್ರೆ ಕ್ರಿಸ್ತನಿಗಾಗಿ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ರಹಸ್ಯ ನಮಗೆ ತಿಳಿದಿರಬೇಕು, ಆ ಮುಖ್ಯತ್ವ ನಮಗೆ ತಿಳಿದಿರಬೇಕು. ಏಷ್ಯಾಗೆ ಗೊತ್ತಾದ್ರಿಂದಲೇ ದೇವರಿಗೋಸ್ಕರ ಬದುಕೋದನ್ನು ನೋಡ್ತೀವಿ. ಎರಡನೇದಾಗಿ ಒಬ್ಬ ಉಳಿದವನಾಗಿ ದೇವರ ಮಗನಾಗಿ ಮಾಡಬೇಕಾಗಿರೋದು ಏನಂದ್ರೆ ವೈಯಕ್ತೀಕರಣ ಮಾಡ್ಕೋಬೇಕು ಅಂತ. ಏನು ಆ ವೈಯಕ್ತೀಕರಣ ಅಂತ ಹೇಳಿದ್ರೆ ದೇವರ ಕಲಿಯುವಿಕೆ. ದೇವರ ಕಲಿಯುವಿಕೆಯನ್ನ ನನ್ನ ಕಲಿಯುವಿಕೆಯಾಗಿ ಮಾಡ್ಕೋಬೇಕು. ಯೆಶಾಯ 6:8 ವಚನವನ್ನು ನಾವು ನೋಡಿದ್ವಿ. ಯಾವಾಗ ಅವನು ದೇವರ ವಿಷಯಗಳನ್ನ ನೋಡ್ತಾನೋ, ದೇವರನ್ನ ಅವನು ಅರ್ಥ ಮಾಡ್ಕೊಳ್ತಾನೋ, 8ನೇ ವಚನದಲ್ಲಿ ನಾವು ನೋಡ್ತೇವೆ, ಆಗ ಯಾವನನ್ನು ಕಳುಹಿಸಲಿ, ಯಾವನು ನಮಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ, ಇಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸುವಂತೆವು ಅಂತ. ಅಲ್ಲೂಯ. ಸೇವೆಗೆ ಯಾರು ಹೋಗ್ತಾರೆ? ನನಗೋಸ್ಕರ ಯಾರು ಹೋಗ್ತಾರೆ? ನನಗೋಸ್ಕರ ಯಾರು ನಿಲ್ತಾರೆ ಅಂತ ಹೇಳಿ ದೇವರ ಕಲಿಯುವಿಕೆಯನ್ನು ನಾವು ಅರ್ಥ ಮಾಡ್ಕೋಬೇಕು, ಆ ಕೂಗನ್ನು ಅರ್ಥ ಮಾಡ್ಕೋಬೇಕು. ದೇವರ ಆತ್ಮ ನಮ್ಮಲ್ಲಿ ಮಾತನಾಡ್ತಿರೋದನ್ನ, ದೇವರ ವಾಕ್ಯದೊಂದಿಗೆ ಮಾತನಾಡ್ತಿರೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅಲ್ಲೂಯ. ಈ ಸತ್ಯ ಸುವಾರ್ತೆಯನ್ನು ಹಿಡ್ಕೊಂಡು ಆತನಿಗೋಸ್ಕರ ಯಾರು ನಿಲ್ತಾರೆ, ಆತನಿಗೋಸ್ಕರ ಯಾರು, ನನಗೋಸ್ಕರ ಈ ಸುವಾರ್ತೆನ ಭಾರತಕ್ಕೆ ಯಾರು ಸಾರ್ತಾರೆ, ಪ್ರಪಂಚಕ್ಕೆ ಯಾರು ಸಾರ್ತಾರೆ ಅಂತ ದೇವರ ಕೂಗು ನೀನು ಅರ್ಥ ಮಾಡ್ಕೋಬೇಕು. ಅದನ್ನೇ ನೀನು ನನ್ನನ್ನು ಮಾಡ್ಕೋಬೇಕು. ಓ ಪಾಸ್ಟರ್ ಕೆಲಸ ಅಲ್ವಾ ಇದು, ಪಾಸ್ಟರ್ ಮಾಡ. ಓ ಸಿಸ್ಟರ್ಗಳ ಕೆಲಸ ಅಲ್ವಾ ಇದು, ಸಿಸ್ಟರ್ ಮಾಡ್ಕೋತಾರೆ. ಸೇವೆ ಒಬ್ಬ ಪಾಸ್ಟರ್ದೋ ಒಬ್ಬ ವಿಶ್ವಾಸಿದೋ ಅಲ್ಲ. ರಕ್ಷಣೆ ಹೊಂದಿರುವಂಥ ಪ್ರತಿಯೊಬ್ಬರಿಗೂ ಕೂಡ
ಹಲ್ಲೆಲೂಯಾ. ಸುವಾರ್ಥ ಸೇವೆ ಅನ್ನೋದು ರಕ್ಷಣೆ ಹೊಂದಿರೋದು ಪ್ರತಿಯೊಬ್ಬರು ಮಾಡಬೇಕಾಗಿರುವಂಥದ್ದು. ನೀನು ನಾನು ಸುವಾರ್ತನ ತಿಳಿದಿದ್ದೀವಿ ಅಂದ್ರೆ ದೇವರ ಚಿತ್ತ ಅರ್ಥ ಮಾಡ್ಕೋಬೇಕು, ದೇವರ ಕರುವಿಕೆನ ಅರ್ಥ ಮಾಡ್ಕೋಬೇಕು. ನೀನು ಮತ್ತೊಬ್ಬರಿಗೆ ಸುವಾರ್ಥ ಹೇಳಿ ಅವ್ರನ್ನ ರಕ್ಷಣೆ ನಡೆಸಬೇಕು, ಸಭೆಗೆ ನಡೆಸಬೇಕು. ಆಮೇಲೆ ಅದು ದೇವರು ಇಷ್ಟಪಡ್ತಿರುವಂಥದ್ದು. ಸೊ ಈ ವೈಯಕ್ತೀಕರಣ ಅಂತ ಹೇಳಿದ್ರೆ 3 ವಿಷಯಗಳಲ್ಲಿ ನಾವು ನೋಡುವಾಗ ಪರಲೋಕದ ಆದೇಶ, ಒಂದನೇದಾಗಿ ಪರಲೋಕದ ಆದೇಶ, ಎರಡನೇದಾಗಿ ಕರೆಯುವಿಕೆ, ಮೂರನೇದಾಗಿ ಸೇವೆ ಎಂಬುದಾಗಿ ನಾವು ಈ 3 ವಿಷಯಗಳನ್ನ ನಾವು ವೈಯಕ್ತೀಕರಣ ಮಾಡ್ಕೋಬೇಕು ಅಂತ. ಹೇಗೆ ಅಂತ ನಾವು ನೋಡುವಾಗ ಇಲ್ಲಿ ದೇವರು ಕರೀತಾ ಇದ್ದಾನೆ, ನನಗೋಸ್ಕರ ಯಾರು ಹೋಗ್ತಾರೆ, ನನಗೋಸ್ಕರ ನನ್ನ ಸೇವೆಗೋಸ್ಕರ ಯಾರು ನಿಲ್ತಾರೆ ಅಂತ ಹೇಳುವಾಗ ಏಷಯ ತಕ್ಷಣ ಹೇಳ್ತಾನೆ, ದೇವರೇ ನಾನಿದ್ದೀನಿ, ನಾನು ಹೋಗ್ತೀನಿ, ನನ್ನನ್ನು ಕಳಿಸು ಅಂತ ಹೇಳ್ಬಿಟ್ಟು. ಪರಲೋಕದ ಆದೇಶ ಏನು, ಪರಲೋಕದ ಒಂದು ಕರೆ ಏನು ಅಂತ ಹೇಳಿದ್ರೆ ನನಗೋಸ್ಕರ ಯಾರು ಹೋಗ್ತಾರೆ ಅಂತ ಆ ಕರಿವಿಕೆನ ಏಷಯ ಅರ್ಥ ಮಾಡ್ಕೊಳ್ತಾನೆ, ಆ ಸೇವೆನ ಅವ್ರು ಇಟ್ಕೊಳ್ತಾನೆ ದೇವರಿಗೋಸ್ಕರ. 7 ಉಳಿದವರು ಅಂತ ನಾವು ಹೇಳ್ತಿರ್ತೀವಲ್ಲ, ಆ 7 ಉಳಿದವರಲ್ಲಿ ಏಷಯ ಕೂಡ ಒಬ್ಬರಾಗಿದ್ದಾರೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ನೀನು ನಾನು ಕೂಡ ದೇವರ ಕರಿವಿಕೆನ, ದೇವರ ಆದೇಶವನ್ನು ನಮೂದು ಮಾಡಿಕೊಂಡು ಜೀವನ ಮಾಡಬೇಕು ಅಂತ. ಮೂರನೇದಾಗಿ ನಾವು ನೋಡುವಾಗ ದೇವರ ಗುರಿ. ದೇವರ ಗುರಿ ಏನು ಅಂದ್ರೆ ಲೋಕ ಸ್ವಾರ್ಥೀಕರಣ. ಆಮೇಲೆ ದೇವರ ಗುರಿ ಲೋಕ ಸ್ವಾರ್ಥೀಕರಣ ಎಂಬುದಾಗಿ ನೋಡ್ತೇವೆ. ಯೆಶಾಯ 6ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡ್ಬೋದು. ಕೊನೆಯ ವಚನ ನಾವು ಓದ್ಕೊಂಡಿದ್ವಿ. ಸೊ ಅದರಲ್ಲಿ 3 ವಿಷಯಗಳನ್ನು ನಾವು ಗಮನಿಸಬೇಕು. ಮೊದಲನೇದು ಬಂದು ಬುಡ, ಎರಡನೇದು ಬಂದು ಚಿಗುರು, ಮೂರನೇದು ಬಂದು ಅರಣ್ಯ ಅಥವಾ ಕಾಡು. ಹಲ್ಲೆಲೂಯಾ. ಏನೇನು? ಬುಡ, ಚಿಗುರು, ಕಾಡು. ಈ 3 ಮನಸ್ಸಲ್ಲಿ ಇಟ್ಕೋಬೇಕು. ಇಲ್ಲಿ ದೇವರು ಹೇಳಿರೋದೇನು ಗೊತ್ತಾ? ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳೋದೇನು ಗೊತ್ತಾ? ದೇವಕುಲವು ಮೋಟುಗುಡವಾಗಿ ನಿಲ್ಲುತ್ತೆ ಅಂತ. ದೇವಕುಲ ಮೋಟುಗುಡವಾಗಿ ನಿಲ್ಲುತ್ತೆ ಅಂತ. ಈಗ ಇದು ಮೋಟುಗುಡ ಅನ್ಕೊಳ್ಳಿ. ಈ ಮರ ಎಷ್ಟೇ ದೊಡ್ಡದಾಗಿದ್ರು ಕೂಡ ಅದೆಲ್ಲ ಪೂರ್ತಿ ಕಡಿಯಲ್ಪಟ್ಟು ಮೋಟುಗುಡವಾಗಿ ನಾನು, ನೀನು, ನನ್ನ ಕುಟುಂಬ, ನಿನ್ನ ಕುಟುಂಬ, ನಮ್ಮ ಸಭೆ ನಿಲ್ಲುತ್ತೆ ಅಂತ ಅನ್ಕೊಳ್ಳಿ. ಅದನ್ನೇ ದೇವರು ಹೇಳ್ತಿದ್ರು, ಮೋಟುಗುಡವಾಗಿ ನಿಲ್ಲುತ್ತೆ. ದೇವರ ಸುವಾರ್ತೆಯನ್ನು ಹಿಡ್ಕೊಂಡವರು ಮೋಟುಗುಡವಾಗಿ ನಿಲ್ತಾರೆ. ಇದನ್ನ ಯಾರು ಹಾಳು ಮಾಡೋಕ್ಕಾಗಲ್ಲ. ಇದಕ್ಕೆ ಬೆಂಕಿ ಹಚ್ಚಿದ್ರು ಕೂಡ ಆ ಬುಡಗಳನ್ನ ಕಟ್ ಮಾಡಿಬಿಟ್ಟು ಆ ಬುಡದ ಬೆಂಕಿ ಹಚ್ತಾರೆ, ಅದು ಚಿಗರಬಾರ್ದು ಅಂತ. ಬೆಂಕಿ ಹಚ್ಚಿದ್ರು ಕೂಡ ಚಿಗರಬಾರ್ದು, ಚಿಗುರುತ್ತೆ. ಕಾರಣ ಏನು? ಕೆಳಗಡೆ ಇರುವಂತ ಬೇರು. ಆ ಬೇರು ಸುವಾರ್ತೆ, ಆ ಬೇರು ಕ್ರಿಸ್ತನು. ಹಲ್ಲೆಲೂಯಾ. ನಿನ್ನಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಸಭೆಯಲ್ಲಿ ಕ್ರಿಸ್ತನು ಬೇರಾಗಿ ಇರುವುದಾದ್ರೆ ನಿನ್ನ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು ಬಂದರು, ನಿನ್ನನ್ನು ಎಷ್ಟೇ ಸಲ ಬೀಳಿಸಿದ್ರು ಕೂಡ, ನೀತಿ ಒಂದು 7 ಸಲ ಬಿದ್ದರು ಎದ್ದೇಳ್ತಾನೆ ಅಂತ ಹೇಳಿ 7 ಸಲ ಕಡಿಯಲ್ಪಟ್ಟು 7 ಸಲ ನಾವು ಎಡವಿ ಬಿದ್ರು ಕೂಡ ಮತ್ತೆ ಏನಾಗುತ್ತೆ? ಹೊಸ ಚಿಗುರು ಬರುತ್ತೆ. ಆಮೇಲೆ ಹೊಸ ಚಿಗುರು ಬರೋದಕ್ಕೆ ಶುರು ಮಾಡುತ್ತೆ. ಒಂದು ವೇಳೆ ಈ ಬುಡ ಬಂದು ನೀನು, ಆ ಚಿಗುರು ನಮ್ಮ ಮಕ್ಕಳು, ಉಳಿದವರನ್ನೋದು ಅವರನ್ನೇ. ಈ ಚಿಗುರು ಬಂದು ನಮ್ಮ ಮಕ್ಕಳು. ಆ ಒಡಂಬಡಿಕೆಯಲ್ಲಿ ದೇವರಲ್ಲಿ ಆ ಮಕ್ಕಳು ಬೆಳಿಬೇಕು, ದೇವರ ಒಡಂಬಡಿಕೆಯಲ್ಲಿ ಅವ್ರು ನಿಲ್ಲಬೇಕು. ಅದಾದ್ಮೇಲೆ ಅದೇನಾಗುತ್ತೆ? ಒಂದು ದೊಡ್ಡ ಮರವಾಗುತ್ತೆ. ಆಮೇಲೆ ದೊಡ್ಡ ಮರವಾಗಿ ಇದರಲ್ಲಿ ಮತ್ತೆ ಬೀಜಗಳು ನೆಲದ ಮೇಲೆ ಬಿದ್ದು ಮತ್ತೆ ಮರ ಬೆಳೆಯುತ್ತೆ. ಒಂದು ಬುಡ, ಮೋಟು ಬುಡ ಚಿಗೋದು ಪ್ರಾರಂಭವಾಗಿ ಅದೊಂದು ದೊಡ್ಡ ಕಾಡಾಗಿ ಮಾರ್ಪಡುತ್ತೆ. ಹಲ್ಲೆಲೂಯಾ. ಒಂದು ವೇಳೆ ಈ ಮೋಟು ಬುಡ ಇಲ್ಲಿ ಒಂದು ವೇಳೆ ನಾನು ನೀನಾಗಿರ್ಬೋದು, ನಮ್ಮ ಮೂಲಕ ಒಬ್ಬೊಬ್ಬರಾಗಿ ಚಿಗೋದು ಶುರು ಮಾಡ್ತಾ ಇದ್ದಾರೆ. ಎಲ್ಲಿವರೆಗೂ ಹರಡುತ್ತೆ? ಇಡೀ ನಮ್ಮ ದೇಶ, ಇಡೀ ಪ್ರಪಂಚಕ್ಕೆ ಹರಡುತ್ತೆ.
ಒಂದು ಕಾಡಾಗಿ ಈ ಸತ್ಯ ಸುವಾರ್ತೆಯಲ್ಲಿ ಅನೇಕರನ್ನು ನಾವು ಮಾರ್ಪಡಿಸ್ತೀವಿ, ಅನೇಕರನ್ನು ಶಿಷ್ಯರಾಗಿ ಮಾಡ್ತೀವಿ. ನಾವು ಸಾಯದೊಳಗಾಗಿ ಒಂದೊಂದು ರಾಜ್ಯದಲ್ಲೂ ಸತ್ಯ ಸುವಾರ್ತೆ ಹೇಳ್ಕೊಡಂಥ ಶಿಷ್ಯರನ್ನು ಮಾಡಬೇಕು. ಆಮೇಲೆ ಅಲ್ಲೂಯ್ಯ. ಆಮೇಲೆ ನಾವು ಸತ್ರು ಪರವಾಗಿಲ್ಲ, ನಾವು ಸತ್ತ ಮೇಲೆ ಮತ್ತೆ ಅದು ಚಿಗುರ್ತಾನೆ ಹೋಗ್ತಿರುತ್ತೆ, ಕಾಡಾಗಿ ಬೆಳೀತಾನೆ ಹೋಗ್ತಿರುತ್ತೆ. ನಾವು ಫೌಂಡೇಶನ್ ಸತ್ಯ ಸುವಾರ್ತೆ ಸರಿಯಾಗಿ ಹಾಕಿದ್ರೆ ಸಾಕು. ಎಷ್ಟು ಜನ ಅನ್ನೋದ್ರ ಬಗ್ಗೆ ನಾನು ಯಾವಾಗಲೂ ತಲೆ ಕೆಡಿಸ್ಕೊಳ್ಳಲ್ಲ, ಆದರೆ ನನ್ನ ಜೊತೆ ಇರೋರು ಈ ಸುವಾರ್ತೆನ ಸರಿಯಾಗಿ ತಿಳ್ಕೊಂಡ್ರೆ ಸಾಕು, ಅವ್ರ ಮೂಲಕ ಅದು ಕಾಡಾಗಿ ಬೆಳೀತಾನೆ ಹೋಗ್ತಿರುತ್ತೆ. ಅಲ್ಲೂಯ್ಯ. ಅದಕ್ಕಾಗಿ ಯಾವಾಗಲೂ ಕೂಡ ವಾಕ್ಯಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈ 3 ವಿಷಯಗಳು. ದೇವರ ಗುರಿನೇ ಲೋಕ ಸುವಾರ್ತಿಕರಣ. ಫಸ್ಟು ದೇವರನ್ನ ತಿಳ್ಕೋಬೇಕು, ದೇವರ ರಹಸ್ಯ ತಿಳ್ಕೋಬೇಕು ನಾವು ಉಳಿದವರಾಗಿ. ಎರಡನೇದಾಗಿ ಏನು ಮಾಡಬೇಕು? ದೇವರ ಕರುವಿಕೆಯನ್ನು ನಾವು ಅರ್ಥ ಮಾಡ್ಕೊಂಡು ನಮ್ಮದು ಮಾಡ್ಕೋಬೇಕು. ಮೂರನೇದಾಗಿ ಆತನ ಗುರಿಯನ್ನು ನಮ್ಮ ಗುರಿ ಮಾಡ್ಕೋಬೇಕು. ನಾನೊಬ್ಬ ದಾರಿಯಲ್ಲಿ ದೇವರು ಬರಬೇಕು ಅಂತ ನಾವು ಯೋಚನೆ ಮಾಡಬಾರ್ದು. ನಾನು ಮಾಡೋ ಕೆಲಸದಲ್ಲಿ ದೇವರು ಬರಬೇಕು ಅಂತಲ್ಲ, ದೇವ್ರಿಗೆ ಇಷ್ಟವಾದ ಮಾರ್ಗದಲ್ಲಿ ನಾವು ಹೋಗ್ಬೇಕು. ದೇವ್ರಿಗೆ ಇಷ್ಟವಾದ ಕೆಲಸ ನಾವು ಮಾಡಿದ್ರೆ ನಮ್ಮ ಕೆಲಸ, ನಮ್ಮ ಜೀವನ ಎಲ್ಲ ಅದ್ಭುತವಾಗಿ ದೇವರು ನಡೆಸ್ತಾರೆ. ಇದೊಂದು ಸೀಕ್ರೆಟು. ಅಪ್ಪ ಅಮ್ಮನ ಮೆಚ್ಚೋ ಥರ ಏನಾದ್ರು ಮಾಡಿಬಿಟ್ರೆ ನೀನೇನು ಕೇಳ್ಕೊಂಡು ಕೊಡ್ತಾರೆ, ನೀನು ಕೇಳೋದು ಮುಂಚೆನೇ ಅವ್ರು ಕೊಡ್ತಾರೆ. ಹೌದಲ್ವಾ? ಹೌದಲ್ವಾ? ಮತ್ತೆ ತಂದೆಗೆ ಇಷ್ಟ ಆಗೋ ಕೆಲಸ ನೀನು ಮಾಡಿದ್ರೆ ನಿನಗೆ ಬೇಕಿರೋದಿಲ್ಲ ಆತನೇ ಮಾಡ್ತಾರೆ. ಇಲ್ಲೇನೋ ಒಂದು ಕಂಡೀಷನ್ ಮೇಲೆ ಬರ್ಬೋದು. ನಾನು ಚರ್ಚ್ಗೆ ಹೋಗ್ತಾರೆ ದೇವ್ರು ಒಳ್ಳೇದು ಮಾಡ್ತಾರೆ, ನಾನು ಪ್ರೇಯರ್ ಮಾಡಿದ್ರೆ ದೇವ್ರು ಒಳ್ಳೇದು ಮಾಡ್ತಾರೆ. ಆ ಒಂದು ಮನಸ್ಥಿತಿಯಲ್ಲೆಲ್ಲ ಬರೋದು. ನಾನು ಬೇಕಾಗಿರೋದೇ ದೇವ್ರನ್ನ ಆರಾಧನೆ ಮಾಡೋದಕ್ಕೆ. ನನ್ನ ಪರಿಸ್ಥಿತಿಗಳು ಹೇಗಿದ್ರು ಕೂಡ ನಾನು ದೇವರ ಮಗಳು, ನಾನು ದೇವರ ಮಗ, ನಾನು ಎಲ್ಲಿರ್ಬೇಕು ದೇವ್ರ ಸನ್ನಿಧಿಲಿ ದೇವ್ರನ್ನ ಆರಾಧನೆ ಮಾಡಬೇಕು. ಈ ತೀರ್ಮಾನದಲ್ಲಿ ನೀನು ಬರುವಾಗ ನಿನ್ನ ಸಮಸ್ಯೆಗಳಲ್ಲಿ ಕ್ಲಿಯರ್ ಆಗ್ತಾ ಇರುತ್ತೆ. ಅಲ್ಲೂಯ್ಯ. ನಿನ್ನ ನಂಬಿಕೆ ಮೇಲೆ, ಅದನ್ನೇ ಸರಿಯಾದ ನಂಬಿಕೆ ಅಂತ ಹೇಳೋದು. ಕ್ರಿಸ್ತನಲ್ಲಿ ಸರಿಯಾದ ನಂಬಿಕೆ ಇಟ್ಟಿರ್ಬೇಕು. ಅವಾಗ ಏನಾಗುತ್ತೆ? ಮುಕ್ತಾಯದಲ್ಲಿ 2 ವಿಷಯಗಳನ್ನು ಗಮನಿಸೋಣ. ಒಂದು, ಯಾರೂ ಇಲ್ಲ. ಎರಡನೇದು, ಏನೂ ಇಲ್ಲ, ಎಲ್ಲವೂ ಅಂತ ಹೇಳಿ. ಇದು ದೊಡ್ಡ ಆಶೀರ್ವಾದ ನನ್ನ ಜೀವನದಲ್ಲಿ. ಯಾರೂ ಇಲ್ಲ, ಏನೂ ಇಲ್ಲದಿರೋ ಪರಿಸ್ಥಿತಿಯಲ್ಲಿ ನೀನು ಪ್ರಾರಂಭ ಮಾಡ್ಬೋದು. ಆದರೆ ಈ ವಿಷಯವನ್ನೆಲ್ಲ ಹಿಡ್ಕೊಳ್ಳುವಾಗ ಯೆಶಾಯ ಅವನ ಜೊತೆಲಿ ಯಾರು ಇಲ್ಲದೆ ಒಬ್ಬನೇ ಇದ್ದಿದ್ದು, ಏನೂ ಇಲ್ಲದೆ ಒಬ್ಬನೇ ಇದ್ದಿದ್ದು. ಯೋಸೇಫ ಅವನ ಜೊತೆ ಯಾರೂ ಇರಲಿಲ್ಲ, ಒಬ್ಬ ಗುಲಾಮನಾಗ ಅವನು ಹೋಗಿದ್ದು. ಅವನ ಜೊತೆ ಏನಿರಲಿಲ್ಲ, ಬಟ್ಟೆಗಳು ಕೂಡ ನಿಲುವಂಗಿ ಕೂಡ ಕಿತ್ಕೊಂಡು ಕಳಿಸ್ಬಿಟ್ಟಿದ್ದ, ಅವನ ಹತ್ರ ಏನಿರಲಿಲ್ಲ. ಆದರೆ ಅವನು ಎಲ್ಲರೂ ಅವನ ಹತ್ರ ಬರೋರಾದರು, ಎಲ್ಲವೂ ಅವನ ಹತ್ರ ಇತ್ತು. ಇಡೀ ದೇಶನೇ ಅವನ ಕೈಲಿತ್ತು. ಅಲ್ಲವೇ? ಅರ್ಥ ಆಗ್ತಿದೆ ಹೇಳ್ತಿರೋದು. ನೀನು ನಾನು ಇವತ್ತು ನಮ್ಮ ಜೊತೆಯಲ್ಲಿ ಯಾರು ಇಲ್ಲದೇ ಇರ್ಬೋದು, ಒಂದು ವೇಳೆ ಏನು ನಮ್ಮ ಹತ್ರ ಇಲ್ಲೇ ಇರಬಹುದು. ಆದರೆ ದೇವರನ್ನ ಇಟ್ಕೊಳ್ಳುವಾಗ ಎಲ್ಲರೂ ನಮ್ಮ ಹತ್ರ ಬರಲೇಬೇಕು, ಎಲ್ಲರೂ ನಮ್ಮನ್ನು ಹಿಂಬಾಲಿಸಲೇಬೇಕು. ಸೌಂಡೆ ಬರ್ತಿಲ್ಲ. ಆಮೇಲೆ ದೇವ್ರ ನಾಮಕ್ಕೆ ಸ್ತೋತ್ರ. ಇದು ನಂಬೋರ ಜೀವನದಲ್ಲಿ ನಡೆಯುತ್ತೆ. ನಂಬೋರು ಆಮೇಲೆ ಹೇಳ್ತಾರೆ. ಅಲ್ಲೂಯ್ಯ. ದೇವರ ನಾಮಕ್ಕೆ ಸ್ತೋತ್ರ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡ್ಕೊಂಡು ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರೇ, ಇಲ್ಲಿ ಕೂಡಿ ಬಂದಿರುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಲಿ. ಕೇಳಿರುವಂಥ ಈ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಬದಲಾವಣೆ ತರುವಂಥದ್ದಾಗಿರಲಿ. ಒಡಂಬಡಿಕೆಯ ಮುಖ್ಯತ್ವವನ್ನು, ಕ್ರಿಸ್ತನ ಮುಖ್ಯತ್ವವನ್ನು, ಲೋಕ ಸುವಾರ್ತಿಗಳ ಮುಖ್ಯತ್ವವನ್ನು ದೇವರೇ ನಾವು ಬಲವಾಗಿ ಹಿಡ್ಕೊಂಡು, ಹೌದು ಸ್ವಾಮಿ, ನಿಮ್ಮ ರಹಸ್ಯವನ್ನು ತಿಳ್ಕೊಂಡು, ದೇವರೇ ನಿಮ್ಮ ಕಲಿವಿಕೆಯನ್ನು ಅರ್ಥ ಮಾಡಿಕೊಂಡು, ನಿಮ್ಮ ಗುರಿಯಾಗಿರುವ ಲೋಕ ಸುವಾರ್ತೀಕರಣವನ್ನು ನಮ್ಮದು ಮಾಡಿಕೊಂಡು ಜೀವಿಸೋದಕ್ಕೆ ಸಹಾಯ ಮಾಡಿ. ಒಂದು ವೇಳೆ ಈಗ ನಮ್ಮ ಜೊತೆಯಲ್ಲಿ ಯಾರು ಇಲ್ಲದೇ ಇದ್ರು, ಈಗ ನಮ್ಮ ಬಳಿಯಲ್ಲಿ ಏನು ಇಲ್ಲದೇ ಇದ್ರು ಕೂಡ ಎಲ್ಲವನ್ನ ಕೊಡುವ ದೇವರು ನೀವಾಗಿದ್ದೀರ. ಅದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ನಾವು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಎಡವಿ ಬೀಳದೆ, ಸೋತು ಹೋಗದೆ, ಅಪ್ಪ ದೇವರೇ, ಈ ಕಷ್ಟಗಳಲ್ಲಿ ನಮ್ಮನ್ನು ನಾವು ದೇವರೇ ಹೌದು ಕರ್ತಾರೆ, ಅಪ್ಪ ದೇವರೇ ಕುಗ್ಗಿ ಹೋಗದೆ ಇನ್ನೂ ಹೆಚ್ಚಿನ ಬಲದೊಂದಿಗೆ ಮುಂದೆ ಹೋಗಲು ಸಹಾಯ ಮಾಡಿ. ಇಲ್ಲಿ ಕೂಡಿ ಬಂದ್ರ ಈ ವಾಕ್ಯವನ್ನು ಕೇಳಿ ನನ್ನದು ಮಾಡ್ಕೊಂಡಿರೋ ಪ್ರತಿಯೊಬ್ಬರು ಕೂಡ ಆಶೀರ್ವದಿಸಿ. ಯೂಟ್ಯೂಬ್ ಮೂಲಕ ಕೇಳ್ತಾ ಇರೋದು ಎಲ್ಲ ನಿನ್ನ ಮಕ್ಕಳನ್ನು ಕೂಡ ಆಶೀರ್ವದಿಸಿ. ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೆನ್.